ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯವಾದ ಸ್ವಾಗತಗಳು. ಕೆಲವೊಂದು ಸಂಚಿಕೆಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುವುದಕ್ಕಾಗಿ ಅನೇಕ ದೇವಸೇವಕರುಗಳ ಮೂಲಕವಾಗಿ ವಾಕ್ಯದ ಆಧಾರದಿಂದ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಅನೇಕ ರೀತಿಯಿಂದ ಆಶೀರ್ವಾದ ಹೊಂದಿದ್ದಾರೆ ಎಂಬುದನ್ನು ಕೇಳುವುದರಲ್ಲಿ ನಮಗೆ ಸಂತೋಷವಾಗ್ತಾ ಇದೆ. ಇವತ್ತು ಇನ್ನೊಂದು ಪ್ರಶ್ನೆಗೆ ಉತ್ತರ ಕಂಡುಹಿಡಿಯುವುದಕ್ಕಾಗಿ ವಾಕ್ಯದ ಆಧಾರದ ಮೂಲಕವಾಗಿ ಅವರ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಪೌಲ್ ಜಾಯ್ ಅವರಿದ್ದಾರೆ. ಅವರನ್ನು ಈ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಎಂಬಂಥ ಕಾರ್ಯಕ್ರಮದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸುವರಾಗಿದೆ. ಪಾಸ್ಟರ್, ನಿಮಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಎಸ್ತೇರ್ ರಾಣಿ ಅವರು ಊರು ಹೆಸರು ಹೇಳೋದು ಬೇಡ ಎಂಬುದಾಗಿ ಹೇಳಿದ್ದಾರೆ. ಅವರ ಹೆಸರು ಎಸ್ತೇರ್ ರಾಣಿ ಎಂಬುದಾಗಿ. ಅವರು ಇವತ್ತು ಪ್ರಶ್ನೆ ಕೇಳಿರ್ತಾರೆ. ಅವರ ಪ್ರಶ್ನೆಯ ಒಂದು ತಲೆಬರ ಹೀಗೆ ಇರ್ತದೆ, ಆರಾಧನೆಯ ವಿಷಯವಾಗಿ. ಆರಾಧನೆ ವಿಷಯದಲ್ಲಿ ಇವತ್ತು ನಮಗೆ ಅವರು ಪ್ರಶ್ನೆ ಕೇಳಿರ್ತಾರೆ. ನಮ್ಮ ಮೊದಲು ಉತ್ತರ ಕೊಡುವುದಕ್ಕಾಗಿ ಪಾಸ್ಟರ್ ಪೌಲ್ ಜಾಯ್ ಅವರಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಅವರ ಮೊದಲ ಪ್ರಶ್ನೆ, ಪಾಸ್ಟ್ರೆ, ಆರಾಧನೆ ಎಂದರೆ ಏನು? ಆರಾಧನೆ ಎಂಬುದಾಗಿ ಪ್ರಶ್ನೆ ಕೇಳಿದ್ದಾರೆ. ಆರಾಧನೆ ಎಂಬುದಾಗಿ ಹೇಳುವಾಗ ಅದನ್ನು ವಿವರಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಪದ. ನೋಡಿ, ಈ ಕೃಪೆ, ಪ್ರೀತಿ ಎನ್ನುವಂಥ ಪದಕ್ಕೆ ಹೇಗೆ ವಿವರಿಸಲಿಕ್ಕೆ ಆಗುವುದಿಲ್ಲವೋ ಅದೇ ವಿಧದಲ್ಲಿ ಆರಾಧನೆ ಎಂಬ ಪದಕ್ಕೆ ವಿವರಣೆ ಕೊಡಲಿಕ್ಕೆ ಆಗುವುದಿಲ್ಲ. ಆದರೆ ಈ ಆರಾಧನೆ ಎಂಬ ಪದದ ಒಂದು ಅರ್ಥವನ್ನು ನಾವು ನೋಡಬಹುದು. ಏನಂತ ಹೇಳಿದ್ರೆ, ಶ್ರೇಷ್ಠ ವ್ಯಕ್ತಿಗೆ ಭಯಭಕ್ತಿಯಿಂದ ಸನ್ಮಾನ ಕೊಡುವಂಥದ್ದು. ಶ್ರೇಷ್ಠ ವ್ಯಕ್ತಿಗೆ ಭಯಭಕ್ತಿಯಿಂದ ಸನ್ಮಾನವನ್ನು ಕೊಡುವಂಥದ್ದು ಆರಾಧನೆಯಾಗಿದೆ. ಓಕೆ, ಅಂದರೆ ನಮಗೆ ಅದರ ಮಾತಿನಲ್ಲಿ ನಮಗೆ ವ್ಯಕ್ತೀಕರಿಸಲಿಕ್ಕೆ ಆಗೋದಿಲ್ಲ. ಹೌದು, ಮಾತಿಗಿಂತಲೂ ವಿಭಿನ್ನವಾಗಿರುವಂಥದ್ದು ಅದನ್ನು ವಿವರಿಸಲು ಅಸಾಧ್ಯ. ಕೃಪೆ ಅಂದರೆ ಒಂದು ಪದದಲ್ಲಿ ವಿವರಿಸಬಹುದು, ಆದರೆ ಅದರಲ್ಲೇ ಅದರೆಲ್ಲ ಅಡಕವಾಗಿರಲ್ಲ. ಅದಕ್ಕೆ ಬಹಳವಾದ ಅರ್ಥ ಇದೆ. ಈಗ ಒಂದು ಪ್ರೀತಿ ಸಹ ನಮ್ಗೆ, ಹೌದು, ಅದನ್ನು ಅನುಭವಿಸಿ ಅದನ್ನು ಮಾಡುವವರಿಗೆ ಗೊತ್ತಾಗ್ತದೆ ಪ್ರೀತಿಯ ಅರ್ಥ. ಹಾಗೆ ಆರಾಧನೆ ಎಂಬುವಂಥದ್ದು ನಿಮ್ಮ ಹೇಳುವಂತ ಅರ್ಥ ಅಂದ್ರೆ ಒಂದು ಶ್ರೇಷ್ಠವಾದ ವ್ಯಕ್ತಿಗೆ ಭಯಭಕ್ತಿಯಿಂದ ಸನ್ಮಾನವನ್ನ ಕೊಡುವಂಥದ್ದು, ಅಂದ್ರೆ ಗೌರವಿಸುವಂಥದ್ದು ಎಲ್ಲ ವಿಧವಾಗಿ ಬರ್ತದೆ ಅದ್ರ. ಹೌದು, ಓಕೆ. ಹಾಗಾದ್ರೆ ಆರಾಧನೆ ಎಂಬುವಂಥದ್ದು ಶ್ರೇಷ್ಠ ವ್ಯಕ್ತಿಗೆ ಕೊಡುವಂತ ಒಂದು ಗೌರವ ಅಥವಾ ಘನತೆ, ಇದನ್ನು ಸೂಚಿಸುವಂಥದ್ದಾಗಿದೆ. ಅದರೊಂದಿಗೆ ನಾನು ಇನ್ನೊಂದು ಮಾತನ್ನು ಹೇಳ್ತೇನೆ. ಮೊದಲನೇ ಬಾರಿಗೆ ಆರಾಧನೆ ಎಂಬಂತ ಪದ ಆದಿಕಾಂಡ 22ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಸತ್ಯವೇದದಲ್ಲಿ ಆರಾಧನೆ ಎಂಬಂತ ಮೊದಲ ಬಾರಿಗೆ ಆ ಪದ ಆದಿಕಾಂಡ 22:5ನೇ ವಾಕ್ಯದಲ್ಲಿ ನಮೂದಿಸಲ್ಪಟ್ಟಿದೆ. ಪಾಸ್ಟರ್, ಆ ವಾಕ್ಯವನ್ನು ಓದ್ರಿ. ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ಅಲ್ಲಿ ವಾಕ್ಯ ಗಮನಿಸಿದ್ರ, ದೇವಾರಾಧನೆ ಮಾಡಿಕೊಂಡು. ಸತ್ಯವೇದದಲ್ಲಿ ಮೊದಲನೇ ಬಾರಿಗೆ ಆರಾಧನೆ ಎಂಬಂತ ಪದ ಇಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಈ ಸಂಭವ ನಿಮಗೆ ಗೊತ್ತು. ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮಗನನ್ನ ಏನ್ ಮಾಡಬೇಕು, ಯಜ್ಞವನ್ನ ಸಮರ್ಪಿಸಬೇಕೆಂಬುದಾಗಿ ಹೇಳುವಾಗ, ಅವನು ಯಜ್ಞವನ್ನ ಸಮರ್ಪಿಸುವುದಕ್ಕಾಗಿ ಅಥವಾ ದೇವರಿಗೆ ಅವನ ಮಗನನ್ನೇ ಆರಾಧನೆ ಬಲಿಯಾಗಿ ಸಮರ್ಪಿಸುವುದಕ್ಕಾಗಿ ಹೋಗುವಾಗ ಹೇಳಲ್ಪಟ್ಟಂತ ಮೊದಲ ಪದ ಆರಾಧನೆ ಎಂಬಂತ ಪದ, ಆ ಮೊದಲ ಪದ ಆ ವಾಕ್ಯದಲ್ಲಿ ನಮೂದಿಸಲ್ಪಟ್ಟಿದೆ. ಇವನ್ ನೀವು ಹೇಳಿದಾಗೆ ಪಾಸ್ಟರ್, ಒಂದು ಶ್ರೇಷ್ಠ ವ್ಯಕ್ತಿ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ ದೇವಾರಾಧನೆ, ಅಂದ್ರೆ ದೇವರಿಗೆ ಆರಾಧನೆ ಮಾಡುವಂತ. ಕರೆಕ್ಟ್ ಪಾಸ್ಟರ್. ಅಂದ್ರೆ ದೇವ ಆರಾಧನೆ ಅಂತ ಹೇಳಿದ್ರೆ ದೇವರಿಗೆ ಆರಾಧನೆ ಸಲ್ಲಿಸುವಂಥದ್ದು. ಅಂದ್ರೆ ಅವನ ಜೀವಿತದಲ್ಲಿ ಶ್ರೇಷ್ಠ ವ್ಯಕ್ತಿ ಆಗಿರುವನು ದೇವರೇ. ಹೌದು, ಅವರ ಜೀವಿತದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮಾನವನ ಕುಲದ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಕೂಡ ಶ್ರೇಷ್ಠ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಮನುಷ್ಯನ ನಂತರವಾಗಿ ಅದು ದೇವರು. ಹೌದು, ಓಕೆ. ದೇವರಿಗೆ ಸ್ತೋತ್ರ. ಇನ್ನೊಂದು ಪ್ರಶ್ನೆ ಪಾಸ್ಟ್ರೆ ಅವ್ರು ಕೇಳುವಂಥದ್ದು, ಹಾಗಾದ್ರೆ ನಾವು ಆರಾಧನೆ ಹೇಗೆ ಮಾಡಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು. ಹೇಗೆ ಆರಾಧನೆ ಮಾಡಬೇಕೆಂಬುದಾಗಿ ಕೇಳಿದ್ದಾರೆ. ನಾವು ಕೆಲವೊಂದು ವಾಕ್ಯಗಳನ್ನು ಓದಿ
ಆ ಉದಾಹರಣೆಯನ್ನು ಕೊಡೋಣ ಪಾಸ್ಟರ್, ಹೇಗೆ ಆರಾಧನೆ ಮಾಡಬೇಕೆಂಬುದಾಗಿ. ಮೊದಲನೇದಾಗಿ ಅದಕ್ಕೆ ಮುಂಚಿತವಾಗಿ ನಾನು ಹೇಳ್ತೇನೆ, ನೀವು ಸತ್ಯವೇದದಲ್ಲಿ ಅನೇಕ ಭಕ್ತರನ್ನು ನೋಡುವಾಗ ಅನೇಕ ಭಕ್ತರು ದೇವರನ್ನು ಆರಾಧಿಸಿದ್ದಾರೆ. ಉದಾಹರಣೆಗೆ ಅಬ್ರಾಹಮ, ಈಗ ನಾವು ನೋಡಿದೆವು, ಆ ವೀಕ್ಷಕರಿಗೆ ಅದಿನ್ನೂ ಚೆನ್ನಾಗಿ ಅರ್ಥವಾಗ್ತದೆ. ಅಬ್ರಾಹಮ ನೋಡಿ, ಆ ಸ್ಥಳದಲ್ಲಿ ಕತ್ತಿಯನ್ನು ಎತ್ತಿ ಅವ ಮಗನನ್ನು ಅವನು ಬಲಿ ಕೊಡುವಂಥ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ರೆ, ನಿಲ್ಲಪ್ಪ ಅಬ್ರಾಹಮ, ಅಲ್ಲಿ ಬೇರೆ ಒಂದು ಕುರಿ ಇದೆ, ಅದನ್ನು ಬಲಿ ಕೊಡು, ನಿನ್ನ ನಂಬಿಕೆಯನ್ನು ನಾನು ಮಾನಿಸಿದ್ದೇನೆ. ನೋಡಿ, ಅಲ್ಲಿ ಕುರಿಯನ್ನು ಅವನು ತಂದು ಬಲಿಯನ್ನು ಕೊಟ್ಟ ಅಬ್ರಾಹಮ ಬೇರೆ. ಆ ಸಂದರ್ಭದಲ್ಲಿ ಅವನು ದೇವರನ್ನ ಆರಾಧಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಕೂಡ ಅವನು ದೇವರನ್ನ ಆರಾಧಿಸ್ತಾ ಇದ್ದಾನೆ. ಏನೆಂಬುದಾಗಿ ಆರಾಧಿಸ್ತಾ ಇದ್ದಾನೆ? ಯೆಹೋವ ಈರೇ. ಯೆಹೋವ ಈರೇ ಅಂದರೆ ದೇವರು ಎಲ್ಲವನ್ನ ಒದಗಿಸುವನು. ನೋಡಿ, ಆರಾಧನೆ ಹೇಗೆ ಮಾಡಬೇಕೆಂಬುದಾಗಿ ನೀವು ಕೇಳಿದ್ದೀರಾ. ಮೊದಲನೇದಾಗಿ ನಾವು ದೇವರ ಹೆಸರುಗಳನ್ನು ಹೇಳಿ ಆರಾಧಿಸಬೇಕು. ಸತ್ಯವೇದದಲ್ಲಿ ಅನೇಕ ಭಕ್ತರು ದೇವರ ಹೆಸರು ಹೇಳಿ ಆರಾಧಿಸಿದ್ದಾರೆ. ಹಾಗರಳು ದೇವರನ್ನ ನನ್ನನ್ನು ಕಂಡಿದ್ದಾನೆ ಎಂಬುದಾಗಿ ಎಲ್ರೋಹಿ ಎಂಬುದಾಗಿ ಆರಾಧಿಸಿದಳು. ಮೋಶೆಯು ಅಮೇಲೆಕರ ಮೇಲೆ ಜಯ ಕೊಟ್ಟಾಗ, ದೇವರು ಜಯ ಕೊಟ್ಟಾಗ ಮೋಶೆ ದೇವರನ್ನ ಆರಾಧಿಸುತ್ತಾದನೆ, ಯೆಹೋವ ನಿಸಿ, ಕರ್ತನು ನನ್ನ ಜಯ ಧ್ವಜ ಎಂಬುದಾಗಿ ಆರಾಧಿಸಿದ. ಗಿದ್ಯೋನನು ಯೆಹೋವ ಶಮ ಅಂದರೆ ನನ್ನ ಜೊತೆಯಲ್ಲಿ ಇರುವಂಥ ದೇವರು. ಕೀರ್ತನೆಗಾರನಾದಂಥ ದಾವಿದನ ಹೇಳಿ ಆರಾಧಿಸ್ತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಯೆಹೋವ ರೂವ ಅಂದರೆ ಯೆಹೋವನು ನನಗೆ ಒಳ್ಳೆಯ ಕುರುಬ. ಪಾಸ್ಟರ್, ಎಲ್ಲ ಭಕ್ತರನ್ನು ನಾವು ನೋಡುವಾಗ ಅವರು ದೇವರು ಅವರಿಗೆ ಈ ಹೆಸರು ಹೇಳಿ ಆರಾಧಿಸಿ ಎಂಬುದಾಗಿ ಹೇಳಿದ್ದಲ್ಲ. ಇವರೇ ಆ ಸನ್ನಿವೇಶಕ್ಕೆ ದೇವರು ಮಾಡಿದ ಕಾರ್ಯವನ್ನ ನೆನಪು ಮಾಡಿಕೊಂಡು ಒಂದು ಹೆಸರನ್ನ ಕೊಟ್ಟು ದೇವರನ್ನ ಆರಾಧಿಸಿದ್ದಾರೆ. ಅಂದ್ರೆ ದೇವರ ಶ್ರೇಷ್ಠತೆಯನ್ನು ನೋಡಿ ಅಲ್ವಾ? ಹೌದು, ದೇವರ ಶ್ರೇಷ್ಠತೆಯನ್ನು ನೋಡಿ, ದೇವರ ಅತಿಶಯವಾದ ಕಾರ್ಯವನ್ನು ನೋಡಿ, ದೇವರ ಅದ್ಭುತವಾದ ಕಾರ್ಯವನ್ನು ನೋಡಿ ಅವರು ಆರಾಧಿಸಿದ್ದಾರೆ. ಅವರೇ ಹೆಸರು ಕೊಟ್ಟಿದ್ದು ಯೆಹೋವ ನಿಸಿ, ಯೆಹೋವ ಈರೆ, ಯೆಹೋವ ಶಮ, ಎಲ್ರೋಹಿ. ಇವೆಲ್ಲವೂ ದೇವ ಭಕ್ತರು ಹೆಸರನ್ನು ಕೊಟ್ಟು ದೇವರನ್ನ ಆರಾಧಿಸಿದ್ದಾರೆ. ಓಕೆ ಪಾಸ್ಟರ್, ಅಂದ್ರೆ ನಾವು ದೇವರ ಒಂದು ಶ್ರೇಷ್ಠತೆಯನ್ನು ನೋಡಿ ಅವರನ್ನು ನಾವು ಆರಾಧಿಸುವಂಥದ್ದು ನಮ್ಮ ಆರಾಧನೆ ಆಗಿರ್ಬೇಕಲ್ವ? ಹೌದು. ಹಾಗಾದ್ರೆ ಈಗ ನೀವು ಕೇಳಿದ ಪ್ರಶ್ನೆ ನಾವು ಸ್ವಲ್ಪ ಇದನ್ನ ವಿವರಣೆಯಾಗಿ ನಮ್ಮ ವೀಕ್ಷಕರಿಗೆ ಹೇಳೋಣ್ರಿ. ನೋಡಿ, ಮೊದಲನೇದಾಗಿ ನಾನು ಹೇಳಿದೆ ದೇವರ ಹೆಸರನ್ನ ಹೇಳಿ ಆರಾಧಿಸಬೇಕು. ನಿಮ್ಮ ಪ್ರಶ್ನೆ ಹೇಗೆ ಆರಾಧಿಸಬೇಕು? ಒಂದು, ದೇವರ ಹೆಸರುಗಳನ್ನ ಸತ್ಯವೇದದಲ್ಲಿ ಒಬ್ಬ ವೇದ ಪಂಡಿತರು ಹೇಳ್ತಾರೆ, ಸುಮಾರು 272ಕ್ಕಿಂತ ಹೆಚ್ಚು ದೇವರಿಗೆ ಹೆಸರುಗಳು ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಲ್ಪಟ್ಟಿದ್ದಾರೆ. ಆ ಹೆಸರುಗಳು ಯಾಕೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಿದ್ರೆ, ನಾವು ದೇವರನ್ನ ಉಚ್ಚರಿಸಿ ಆ ಹೆಸರುಗಳ ನಾಮವನ್ನ ಹೇಳುತ್ತಾ ನೋಡಿ, ಕೆಲವು ಸಾರಿ ಸಭೆಯ ಆರಾಧನೆಯಲ್ಲಿ ಕೂಡ ಅನೇಕ ಹಾಡುಗಳು ಈ ದೇವರ ಹೆಸರುಗಳ ಮೇಲೆ ಬರೆಯಲ್ಪಟ್ಟಿದೆ. ನೀನೇ ಎಲ್ಶಾಡ, ನೀನೇ ಎಲ್ರೋಹಿ, ನೀನೇ ಎಲ್ಲೋಹಿಮ್. ನೋಡಿ, ಹಾಗೆ ಈ ವಿಧವಾಗಿ ಮತ್ತೆ ಅರುಣೋದಯ, ಸ್ತೋತ್ರ ಬಲಿ, ಎಲ್ಶಾಡ ಅಂತ ಅನೇಕ ಹಾಡುಗಳು, ಅನೇಕ ಒಳ್ಳೆಯ ಹಾಡುಗಳನ್ನು ಬರೆದಂಥ ಆರಾಧನೆ ನಾಯಕರು ಅವರು ಮುಖ್ಯವಾಗಿ ದೇವರ ಹೆಸರುಗಳನ್ನು ಹೇಳಿ ಹಾಡುಗಳನ್ನು ರಚಿಸಿದ್ದಾರೆ. ಅದರ ಅರ್ಥ ಏನಂತ ಹೇಳಿದ್ರೆ, ನಾವು ಹಾಡುಗಳನ್ನು ಹಾಡುತ್ತಾ ಅಥವಾ ದೇವರಿಗೆ ಹೆಸರುಗಳನ್ನು ಕೊಡುತ್ತಾ ದೇವರನ್ನ ಆರಾಧಿಸಬಹುದು. ಎರಡನೇದಾಗಿ ನಾವು ಆತ್ಮಿಕವಾಗಿ ಆರಾಧಿಸಬೇಕು. ಆತ್ಮಿಕವಾಗಿ ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಫಾಸ್ಟ್ ಅಲ್ಲಿ ಹೇಳಲ್ಪಟ್ಟಿದೆ. ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಹೇಗೆ ಆರಾಧಿಸಬೇಕಂತ ಹೇಳಿದ್ರೆ ಆತ್ಮಿಕವಾಗಿ ಆರಾಧಿಸಬೇಕು. ಹೇಗೆ ಆರಾಧಿಸಬೇಕು? ಆತ್ಮಿಕವಾಗಿ ಆರಾಧಿಸಬೇಕು. ಮೂರನೇದಾಗಿ ಘನತೆಯಿಂದ ಆರಾಧಿಸಬೇಕು. ನಾವು ಹೇಳಿದೆ, ದೇವರಿಗೆ ಒಬ್ಬ ಭಯಭಕ್ತಿಯಿಂದ ಶ್ರೇಷ್ಠ ವ್ಯಕ್ತಿಗೆ ಕೊಡುವಂಥ ಸನ್ಮಾನವೇ ಆರಾಧನೆಯಾಗಿದೆ. ಆ ಆರಾಧನೆಯಲ್ಲಿ ಮುಖ್ಯವಾಗಿ ಘನತೆ ಇರಬೇಕು. ಏನೋ ದೇವರು ಇದ್ದಾರೆ ಅವರಿಗೆ ಹೇಳೋಣ, ಹಾಗೆಲ್ಲ ಘನತೆಯಿಂದ ದೇವರಿಗೆ ಆರಾಧನೆಯನ್ನ ಸಮರ್ಪಿಸಬೇಕು. ಅದಕ್ಕೆ ಕೀರ್ತನೆ 5ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದ್ರಿ.
ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ನೋಡಿ, ನಿನ್ನ ಪರಿಶುದ್ಧ ಆಲಯದ ಕಡೆಗೆ ನಾನು ಅಡ್ಡ ಬೀಳುವೆನು. ಆ ವಾಕ್ಯದಲ್ಲಿ ನೋಡ್ತೇವೆ ಒಂದು ಘನತೆ, ಅಡ್ಡ ಬೀಳ್ತೇನೆ ಭಯಭಕ್ತಿಯಿಂದ ಎಂಬಂತ ವಾಕ್ಯಗಳನ್ನು ನಾವು ಗಮನಿಸಬಹುದಾಗಿದೆ. ಅಂದರೆ ನಾವು ದೇವರನ್ನ ಹೇಗೆ ಆರಾಧಿಸಬೇಕೆಂಬುದಾಗಿ ಹೇಳಿದ್ರೆ ಘನತೆಯಿಂದ ಆರಾಧಿಸಬೇಕು. ನಾಲ್ಕನೇದಾಗಿ ಸಂತೋಷದಿಂದ ಆರಾಧಿಸಬೇಕು. ಸಂತೋಷವುಳ್ಳವರ, ಹೌದು, ಸಂತೋಷದಿಂದ. ನೋಡಿ, ಈಗ ಯಾವುದೇ ತಂದೆಯಾಗಲಿ, ದೇವರು ನಮ್ಮ ಪರಲೋಕದ ತಂದೆಯಾಗಿದ್ದಾರೆ. ಪಾಸ್ಟರ್, ನಿಮಗೆ ಮಗಳಿದ್ದಾಳೆ. ಹೌದು, ಮಗಳಿದ್ದಾಳೆ. ನಿಮ್ಮ ಮಗಳು ಯಾವುದೋ ಒಂದು ವೇದನೆ ಅಥವಾ ಅನಾರೋಗ್ಯ ಉಂಟುವಾಗ ಅಳುವಾಗ ನಮಗೆ ಏನಾಗತ್ತೆ, ಕನಿಕರ ಉಂಟಾಗುತ್ತೆ. ಈಗ ಯಾವಾಗಲೂ 24 ಗಂಟೆನೂ ಅಳುತ್ತಾ ಇದ್ರೆ, ಯಾವಾಗಲೂ ಹಠ ಹಿಡಿದುಕೊಂಡು ಯಾವಾಗಲೂ 24 ಗಂಟೆನೂ ಮಗಳು ಅಳುತ್ತಾ ಇದ್ರೆ ನಿಮಗೆ ಸಂತೋಷವಾಗುತ್ತಾ? ಅದು ನಿಮಗೆ ಏನನ್ನು ಉಂಟು ಮಾಡ್ತದೆ? ಅದೊಂದು ದುಃಖ, ವೇದನೆ. ಏನಪ್ಪಾ, ನನ್ನ ಮಗಳು ಯಾವಾಗಲೂ ಅಳ್ತಾ ಇದ್ದಾಳೆ. ನೋಡಿ, ಅದೇ ವಿಧದಲ್ಲಿ ದೇವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನೋಡಿ, ಪರಲೋಕದಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ಪರಲೋಕದಲ್ಲಿ ದುಃಖ ಇಲ್ಲ ಅಂತ. ಹೌದು, ಅಲ್ಲೇನಿದೆ? ಆರಾಧನೆ ಇದೆ. ಹೌದು, ಆರಾಧನೆ ಇರುವಾಗ ನಾನು ಎಣಿಸ್ತೇನೆ, ನಾವಿಲ್ಲಿ ಹಾಡುವಂಥ ಹಾಡುಗಳು ಪರಲೋಕದಲ್ಲಿ ಹಾಡಲ್ಪಡೋದಿಲ್ಲ. ಕೆಲವು ಹಾಡುಗಳೆಲ್ಲ ಇದೆ, ತಪ್ಪಲ್ಲ. ಕೆಲವು ತಮ್ಮ ಭಕ್ತರು ಹಾಡಿದ್ದಾರೆ, ಕಣ್ಣೀರಿನಿಂದ ನಾ ಬಂದೇನು, ಸಮಥಿಂಗ್ ಹಾಗೆ, ಕಣ್ಣೀರಿನಿಂದ ನಾನು ಬಂದೆ. ಅವ್ರು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪರಲೋಕದಲ್ಲಿ ಅಲ್ಲಿ ದುಃಖ ಇಲ್ಲ ಅಂತ ಹೇಳಿದ್ರೆ ದುಃಖದ ಹಾಡೇ ಇರೋದಿಲ್ಲ. ಖಂಡಿತ, ಹೌದಲ್ವಾ? ಹಾಗಾದ್ರೆ ಅಲ್ಲಿ ಸಂತೋಷದ ಹಾಡಿರುತ್ತದೆ, ಜಯಘೋಷದ ಹಾಡಿರುತ್ತದೆ. ಇನ್ನೊಂದು ಮಾತನ್ನು ಹೇಳಬೇಕಾದ್ರೆ ಘನತೆಯ ಹಾಡಿರುತ್ತದೆ. ಅದಕ್ಕೆ ನಾವು ಸಂತೋಷದಿಂದ ಹಾಡಬೇಕು. ಕೀರ್ತನೆ 16:11 ವಾಕ್ಯ ಹೋದ್ರೆ, ಕೀರ್ತನೆ 16:11 ವಾಕ್ಯ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿದ್ದಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ವಾಕ್ಯ ಹೇಳ್ತದೆ ನಿನ್ನ ಅಂತ ಹೇಳಿದ್ರೆ ದೇವರ ಸಮ್ಮುಖದಲ್ಲಿ ಏನ್ ಸಂತೋಷ ಇದೆ ಅಂತ ಪಾಸ್ಟರ್? ಪರಿಪೂರ್ಣ ಸಂತೋಷ. ಅರ್ಧಮರ್ಧ ಸಂತೋಷ ಅಲ್ಲ. ಕೆಲವ್ರಿಗೆ ಬಿರಿಯಾನಿ ನೋಡಿದ್ರೆ, ಕೆಲವರಿಗೆ ಸೀರೆ ಕೊಡಿಸಿದ್ರೆ ಸಂತೋಷ ಬರುತ್ತೆ. ಆ ಸಂತೋಷ ಅಲ್ಲ. ದೇವರ ಸಮ್ಮುಖದಲ್ಲಿ ಯಾವ ಸಂತೋಷ ಅಂತೆ? ಪರಿಪೂರ್ಣ ಸಂತೋಷ. ಹಾಗಾದ್ರೆ ಪರಿಪೂರ್ಣ ಸಂತೋಷ ಎಲ್ಲಿದೆ ಅಂತ ಹೇಳಿದ್ರೆ ಆರಾಧನೆಯಲ್ಲಿ ಇದೆ. ಆರಾಧನೆಯಲ್ಲಿ ಪರಿಪೂರ್ಣ ಸಂತೋಷ ಇರುವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ ದೇವರನ್ನ ಸಂತೋಷದಿಂದ ಆರಾಧಿಸಬೇಕು. ಅದಕ್ಕೆ ಪೌಲನು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸರಿ. ಒಂದು ಉದಾಹರಣೆ ನೆನಪು ಬರ್ತದೆ ಪಾಸ್ಟರ್ ನನಗೆ. ಪೌಲ ಸೀಲರು ನೋಡಿ, ಅವರು ಸುವಾರ್ತೆ ನಿಮಿತ್ತವಾಗಿ ಅವರನ್ನ ಚಡಿಗಳಿಂದ ಹೊಡೆಸಿ ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ. ಜೈಲಲ್ಲಿ ಹಾಕಿದಾಗ ಒಂದು ವೇಳೆ ಯಾವ ಹಾಡು ಹಾಡಿರ್ಬೋದು ಅವರು ನಮಗೆ ಗೊತ್ತಿಲ್ಲ, ಸತ್ಯದಲ್ಲಿ ಹೇಳಲ್ಪಟ್ಟಿಲ್ಲ. ಅದೇ ದೇವರ ವಾಕ್ಯ ಹೇಳ್ತದೆ, ಅವರು ಸ್ತುತಿ ಪದಗಳನ್ನು ಹಾಡಿದ್ರಂತೆ. ಹೇಗೆ ಹಾಡಿದ್ರು? ಕಣ್ಣೀರಿನಿಂದ ಆಡಲಿಲ್ಲ, ಕೈಗಳ ಚೆನ್ನಾಗಿ ಒಳ್ಳೆ ಕೂಗಿನಿಂದ ಅವ್ರು ಏನು ಮಾಡಿರ್ತಾರೆ? ಹಾಡಿರ್ತಾರೆ. ಅದನ್ನ ಸೆರೆಮನೆಯಲ್ಲಿರುವಂತ ಜನರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ರಂತೆ. ಈಗ ದುಃಖದ ಹಾಡನ್ನು ಹಾಡಿದ್ರೆ ಲಕ್ಷ್ಯವಿಟ್ಟು ಕೇಳೋದಿಲ್ಲ ಯಾರು, ಅವರು ಫೀಲಿಂಗ್ ಎಲ್ಲ ನಿದ್ದೆ ಮಾಡಿಬಿಡ್ತಾರೆ. ಅವರು ಒಂದು ಗಂಭೀರದ ಒಂದು ಸಂತೋಷದ ಹಾಡು ಹಾಡಿರ್ತಾರೆ. ನಾನು ಎನಿಸ್ತೇನೆ ನಮ್ಮ ಕಾಲದ ಒಂದು ಚಿರಪರಿಚಿತವಾಗಿರುವಂಥ ಹಾಡು ಸಂತೋಷ ಉಕ್ಕುತ್ತೆ ಸಂತೋಷ ಉಕ್ಕುತ್ತೆ. ಆಗಿನ ಕಾಲದಲ್ಲಿ ಅದೇನಾದ್ರೂ ಇದ್ರೆ ಅದನ್ನೇ ಹಾಡಿರುತ್ತಾರೆ. ಪೌಲ ಸೀಲ, ಯಾಕೆ ನಾವು ಕಣ್ಣೀರಿಡಬೇಕು? ನಾವು ದೇವರ ನಿಮಿತ್ತವಾಗಿ ಜೈಲಿಗೆ ಬಂದಿದ್ದೇವೆ, ಒಂದು ಹಾಡು ಹಾಡೋಣ, ಓಕೆ, ಸಂತೋಷ ಉಕ್ಕುತ್ತೆ ಎಂಬುದಾಗಿ ಹಾಡಿರ್ತಾರೆ. ಆದ್ರಿಂದ ನಾವು ದೇವರನ್ನ ಆರಾಧಿಸುವಾಗ ಸಂತೋಷದಿಂದ ಆರಾಧಿಸಬೇಕು, ಸಂತೋಷದಿಂದ ಆರಾಧಿಸಬೇಕು. ಹಾಗಾದ್ರೆ ಫಸ್ಟ್ ನಾನು ಹೇಳಿದೆ, ಮೊದಲು ದೇವರನ್ನ ಹೆಸರು ಹೇಳಿ ಆರಾಧಿಸಬೇಕು. ಎರಡನೇದಾಗಿ ಹೇಳಿದೆ ನಾನು ಆತ್ಮಿಕವಾಗಿ ಆರಾಧಿಸಬೇಕು. ಮೂರನೇದಾಗಿ ಹೇಳಿದೆ ನಾವು ಘನತೆಯಿಂದ ಆರಾಧಿಸಬೇಕು. ನಾಲ್ಕನೇದಾಗಿ ಹೇಳಿದೆ ಸಂತೋಷವಾಗಿ ಆರಾಧಿಸಬೇಕು. ಅದು ಮಾತ್ರವಲ್ಲ, ಇನ್ನು ಅನೇಕ ಸತ್ಯವೇದದಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ, ಹೇಗೆ ನಾವು ದೇವರನ್ನ ಆರಾಧಿಸಬಹುದು. ಅನೇಕ ಅಂಶಗಳಿದೆ, ನಾವು ವೇಗವಾಗಿ ವಾಕ್ಯಗಳನ್ನು ಓದಿಕೊಂಡು ಹೋಗೋಣ. ಮೊದಲನೇದಾಗಿ ಕೀರ್ತನೆ 47:1 ವಾಕ್ಯ. ಕೀರ್ತನೆ 47
ಒಂದನೇ ವಾಕ್ಯ. ಸರ್ವ ಜನಾಂಗಳಿರ ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯ ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಅಂದ್ರೆ ಆರ್ಭಟದಿಂದ, ಅಥವಾ ದೇವರ ವಚನ ಹೇಳ್ತದೆ ಚಪ್ಪಾಳೆ ತಟ್ಟಿ ಆರಾಧಿಸ್ಬೇಕಂತ. ಈಗ ಆರಾಧನೆಗೆ ಬಂದಿರುವಾಗ ಕೆಲವರೆಲ್ಲ ಹೇಳ್ತಾರೆ ಚಪ್ಪಾಳೆ ತಟ್ಟಿ ನಾವು ಆರಾಧಿಸೋಣ, ಕೇಳಿದ್ದೀರಾ? ಚಪ್ಪಾಳೆ ತಟ್ಟಿ ಅಂದ್ರೆ ದೇವರ ವಾಕ್ಯ ಅದಕ್ಕೆ ಆಧಾರವಾಗಿದೆ. ಅವರು ಸ್ವತಃ ಅವ್ರ ಬಾಯಿಂದ ಹೇಳ್ತಾರೆ, ದೇವರ ವಾಕ್ಯ ಹೇಳ್ತದೆ ಚಪ್ಪಾಳೆ ತಟ್ಟಿ ದೇವರನ್ನ ಆರ್ಭಟದಿಂದ ಆರಾಧಿಸ್ರಿ. ನೋಡಿ, ಕೀರ್ತನೆ 63:4 ವಾಕ್ಯ ಓದಿ. ನನ್ನ ಜೀವಮಾನದಲ್ಲೆಲ್ಲ ಹೀಗೆ ನಿನ್ನನ್ನು ಹಾಡಿ ಹರಸುತ್ತಾ, ಹೀಗೆ ನಿನ್ನನ್ನ ಹಾಡಿ ಹರಿಸುತ್ತಾ, ನಿನ್ನ ಹೆಸರೆತ್ತಿ ಕೈ ಮುಗಿಯುವೆ. ಏನ್ ಮಾಡ್ತಾರಂತೆ? ಕೈ ಮುಗಿಯುವೆನು. ಹೇಗೆ ಆರಾಧಿಸ್ಬೇಕು? ಕೈ ಮುಗಿಯುತ್ತಾ. ನೀವು ದೇವ ಸಮ್ಮುಖದಲ್ಲಿ ಬರುವಾಗ ಕೈ ಮುಗಿಯುವಂಥದ್ದು ಅದು ಆರಾಧನೆಯ ಸಂಕೇತ. ಕೈ ತಟ್ಟಿ ಆರಾಧಿಸಬಹುದು, ಕೈಗಳನ್ನ ಮುಗಿದು ಆರಾಧಿಸಬಹುದು. 2 ಸಾಮುವೇಲ 6ನೇ ಅಧ್ಯಾಯ 14ನೇ ವಾಕ್ಯ. ದಾವಿದನು ನಾರಿನ ಎಫೋದನ್ನು ಧರಿಸಿಕೊಂಡವನಾಗಿ, ಎಫೋದನ್ನ ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಪೂರ್ಣಾಸಕ್ತಿಯಿಂದ ಏನ್ ಮಾಡಿದಂತೆ? ಕುಣಿದಾಡಿದನು. ಇದು ಆರಾಧನೆಯ ಒಂದು ಭಾಗನೆ. ಹೇಗೆ ಆರಾಧನೆ ಮಾಡ್ತಾ ಇದ್ದಾನೆ ದಾವಿದನ್ ಅಂತ ಹೇಳಿದ್ರೆ, ಕುಣಿಯುತ್ತಾ. ಯಾರ ಮುಂದೆ ಕುಣಿಯುತ್ತಾ ಇದ್ದಾನೆ? ಮನುಷ್ಯರ ಮುಂದೆ ಅಲ್ಲ, ದೇವ ಸಮ್ಮುಖದ ಮುಂದೆ, ದೇವ ಮಂಜೂಷದ ಮುಂದೆ ಅವನು ಕುಣಿದಾಡಿದ. ಹಾಗಾದ್ರೆ ನಾವು ಕುಣಿದಾಡುತ್ತಾ ಆರಾಧಿಸಬಹುದು. ಕೆಲವರೆಲ್ಲ ಕುಣಿದಾಡುವುದೇ ಇಲ್ಲ, ದೇವರ ಸನ್ನಿಧಿಗೆ ಬರುವಾಗ ಹಾಗೆ ನಾವು ಮೌನವಾಗಿ ಕೈ ಕಟ್ಟಿ ಹಾಗೆ ನಿಂತ್ಕೊಂಡು ಭಯಭಕ್ತಿ ಅದನ್ನೇ ತೋರಿಸ್ಬೇಕು. ಹಾಗಲ್ಲ, ನಾವು ಕುಣಿದಾಡುತ್ತಾ ದೇವರನ್ನ ಆರಾಧಿಸುವುದು. ಅದಕ್ಕೆ ವಾಕ್ಯ ಆಧಾರ ಇದೆ. ಇನ್ನೊಂದು ವಾಕ್ಯ ಓದೋಣ. ಕೀರ್ತನೆ 95:6. ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಹೇಗೆ? ಸಾಷ್ಟಾಂಗವೆರಗಿ. ಹಾಗಾದ್ರೆ ಹೇಗೆ ಆರಾಧಿಸಬೇಕೆಂಬುದಾಗಿ ಆ ಸಹೋದರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಾಷ್ಟಾಂಗವೆರಗಿ ಆರಾಧಿಸಬೇಕು ಅಂದ್ರೆ ಪೂರ್ಣ ಅಡ್ಡವಾಗಿ. ಹೌದು, ಸಾಷ್ಟಾಂಗವೆರಗಿ ಅಂತ ಹೇಳಿದ್ರೆ ಮೊಣಕಾಲುಗಳನ್ನು ಹಾಕಿ ಕೈಗಳನ್ನು ಮುದ್ದು ಅಡ್ಡ ಬಿದ್ದು, ಅದೇ ಸಾಷ್ಟಾಂಗ ಏರಿಗಿ ಆರಾಧಿಸಬೇಕು. ತಿರುಗಿ 134ನೇ ಕೀರ್ತನೆ 1ನೇ ವಾಕ್ಯ. ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿರುವ ಆತನ ಸರ್ವ ಸೇವಕರೇ ಯೆಹೋವನನ್ನು ಕೊಂಡಾಡಿರಿ ಅಂದ್ರೆ ಆರಾಧಿಸ್ರಿ. ಹೇಗೆ ಆರಾಧಿಸ್ಬೇಕಂದ್ರೆ ಮುಂದೆ ಮಹಾಪರಿಶುದ್ಧ ಸ್ಥಳದ ಕಡೆಗೆ ಏನ್ ಮಾಡ್ಬೇಕಂತೆ? ಕೈ ಎತ್ತಿ. ಈಗ ಆರಾಧನೆಯಲ್ಲಿ ಒಬ್ಬ ಆರಾಧನೆ ನಡೆಸುವವರು ಹೇಳ್ತಾರೆ ಕೈಗಳನ್ನ ಎತ್ತಿ. ದೇವರ ವಚನ ಹೇಳ್ತದೆ ಕೈಗಳೆತ್ತಿ ಆತನಿಗೆ ಆರಾಧಿಸ್ರಿ. ಹಾಗಾದ್ರೆ ಇವೆಲ್ಲ ಕಾರ್ಯ ಪಾಸ್ಟರ್. ಇನ್ನೊಂದು ವಾಕ್ಯವನ್ನು ಓದಿ ನಾವು ಹೇಗೆ ಆರಾಧಿಸಬೇಕೆಂಬುದಾಗಿ ಆ ಪ್ರಶ್ನೆಗೆ ಉತ್ತರವನ್ನು ನಾವು ಮುಗಿಸಿಬಿಡೋಣ. 1 ಕೊರಿಂಥ 14:15. 1 ಕೊರಿಂಥ 14:15. ಹಾಗಾದರೇನು, ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೋಡಿ, ಹೇಗೆ ಆರಾಧಿಸ್ಬೇಕಂದ್ರೆ ಆತ್ಮದಲ್ಲಿ ಆರಾಧಿಸಬೇಕು, ಬುದ್ಧಿಯಿಂದಲೂ ಆರಾಧಿಸಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ನಿನ್ನ ದೇವರಾದ ಯೆಹೋವನನ್ನ ಆರಾಧಿಸು. ಇದು ದೇವರು ನಮಗೆ ಕೊಡಲ್ಪಟ್ಟಂತ ಕಟ್ಟಳೆ. ಕಟ್ಟಳೆಗೂ ಆಪ್ಷನ್ಗೂ ವ್ಯತ್ಯಾಸ ಇದೆ. ಇದು ಆಪ್ಷನ್ ಅಲ್ರಿ, ಇದೊಂದು ಅಪ್ಪನೆ. ಹೀಗೆ ನಾವು ದೇವರನ್ನ ಆರಾಧಿಸಬೇಕು. ಎಲ್ಲಾ ಕಾರ್ಯಗಳನ್ನು ನಾವು ನೋಡಿಕೊಂಡೆವು. ದೇವರ ಹೆಸರುಗಳನ್ನು ಹೇಳಿ ಆತನ ಘನತೆಗೆ ಕೈಗಳೆತ್ತಿ ಹಾಡುತ್ತಾ ಎಲ್ಲಾ ಕಾರ್ಯಗಳನ್ನ ನಾವು ಮಾಡಿ ದೇವರನ್ನ ಆರಾಧಿಸಬಹುದು. ಓಕೆ, ಯಾಕಂದ್ರೆ ದೇವರು ಆ ಒಂದು ಘನತೆಗೆ ಯೋಗ್ಯನಾಗಿದ್ದಾನೆ ದೇವರಿಗೆ. ಇನ್ನೊಂದು ಪ್ರಶ್ನೆ ಅಷ್ಟೇ, ಹಾಗಾದ್ರೆ ಈಗ ಹೇಗೆ ಆರಾಧನೆ ಮಾಡಬೇಕೆಂಬಂತ ಪ್ರಶ್ನೆಯೊಂದಿಗೆ ಇನ್ನೊಂದು ಪ್ರಶ್ನೆ ಅವರಿಗೆ ಜೋಡಿಸಿ ಕೇಳ್ತಾ ಇದ್ದಾರೆ, ಹೇಗೆ ಆರಾಧನೆ ಮಾಡಬಾರ್ದು? ಇದು ಸರಿಯಾದ ಪ್ರಶ್ನೆ. ಏಕೆಂದ್ರೆ ಅನೇಕ ಸಾರಿ ಹೇಗೆ ಆರಾಧಿಸಬೇಕೆಂಬುದಾಗಿ ನಾವು ಹೇಳ್ತೇವೆ,
ಹೇಗೆ ಆರಾಧಿಸಬಾರ್ದು ಎಂಬುದಾಗಿ ಹೇಳೋದೇ ಇಲ್ಲ. ಹೌದು. ಆದರೆ ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಕೂಡ ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬಾರ್ದು, ಅವರು ಒಂದು ಸೈಡ್ ಮಾತ್ರ ಹೇಳಿಲ್ಲ, ಎರಡು ಕಡೆ ಕೂಡ ಅವರು ಹೇಳಿದ್ದಾರೆ. ಅದೇ ವಿಧದಲ್ಲಿ ನಾವೀಗ ನೋಡಿಕೊಳ್ಳೋಣ ಹೇಗೆ ಆರಾಧಿಸಬಾರದು. ಪಾಸ್ಟರ್, ಮೊದಲನೇದಾಗಿ ನಾವು ಸ್ವ ಇಚ್ಛೆಯಿಂದ ಆರಾಧಿಸಬಾರ್ದು. ಸ್ವ ಇಚ್ಛೆಯಿಂದ ಯಾಜಕ ಕಾಂಡದಲ್ಲಿ ಒಂದು ಒಳ್ಳೆಯ ಉದಾಹರಣೆಯನ್ನು ದೇವರು ಹೇಳಿದ್ದಾರೆ. 10ನೇ ಅಧ್ಯಾಯ 1-11 ವಚನಗಳು, ಬಹಳ ದೊಡ್ಡದಾದಂಥ ವಾಕ್ಯ ಭಾಗ. ವೀಕ್ಷಕರು ಅದನ್ನು ಮನೆಯಲ್ಲಿ ಬೇಕಾದರೆ ಓದಿಕೊಳ್ಳಲಿ. ಯಾಜಕ ಕಾಂಡ 10ನೇ ಅಧ್ಯಾಯ 1-11 ವಚನಗಳು. ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ನಾತಾಬ ಅಬೀವು ಎಂಬಂಥ ಅವರು ಬೇರೆ ಬೆಂಕಿಯನ್ನು ದೇವರಿಗೆ ಯಜ್ಞವನ್ನು ಅರ್ಪಿಸಿದ್ರಂತೆ. ಅದರಿಂದ ದೇವ್ರ ಕೋಪ ಉಂಟಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ದೇವರು ಅವ್ರನ್ನ ನಾಶ ಮಾಡ್ತಾ ಇದ್ದಾರೆ. ಆದ್ರಿಂದ ನೋಡಿ, ಬೇರೆ ಬೆಂಕಿ ಅಂದರೆ ಆರಾಧನೆಸುವುದಕ್ಕೆ ಒಂದು ಬೆಂಕಿ, ಇವರು ಬೇರೆ ಬೆಂಕಿ ಅಂದರೆ ಇವರು ಇಷ್ಟ ಬಂದಾಗಿ ಇವರ ಸ್ವ ಇಚ್ಛೆಯಿಂದ ಅಲ್ಲಿ ಕೆಲವು ರೂಲ್ಸ್ ಇತ್ತು. ಯಜ್ಞಗಳನ್ನು ಅರ್ಪಿಸುವುದಕ್ಕೆ ಕೂಡ ದೇವರು ಇದನ್ನೇ ಮಾಡಬೇಕೆಂಬುದಾಗಿ ಕೆಲವು ಕಟ್ಟಳೆಗಳನ್ನು ಕೊಟ್ಟಿದ್ದರು. ಇವರು ಬೇರೆ ಬೆಂಕಿಯನ್ನು ಇದು ಮಾಡಿದ್ದರಿಂದ ನಾತಾಬ ಅಬೀಹು ಅವ್ರೇನು ಮಾಡ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ. ಆದ್ರಿಂದ ನಾವು ಹೇಗೆ ಆರಾಧಿಸಬಾರ್ದು ಅಂತ ಹೇಳಿದ್ರೆ, ನೀನು ನಿನ್ನ ಇಷ್ಟದ ಪ್ರಕಾರ ಆರಾಧಿಸಬಾರ್ದು, ಸ್ವ ಇಚ್ಛೆಯಿಂದ ಆರಾಧಿಸಬಾರ್ದು. ಸ್ವ ಇಚ್ಛೆಯಿಂದ. ಅದರೊಟ್ಟಿಗೆ ನನಗೆ ಇನ್ನೊಂದು ಒಂದು ಕಾರ್ಯ ಸತ್ಯವೇದದಿಂದ ನನಗೆ ನೆನಪು ಬರ್ತದೆ, ಅದನ್ನು ವೀಕ್ಷಕರೊಂದಿಗೆ ನಾನು ಹಂಚಿಕೊಳ್ತೇನೆ. ಯೆಹೋವನ ಮಂಜೂಷ ಪೆಟ್ಟಿಗೆ ಫಿಲಿಷ್ಟರ ಕೈವಶವಾಯಿತಂತೆ. ಫಿಲಿಷ್ಟರು ಈ ಮಂಜೂಷ ಪೆಟ್ಟಿಗೆ, ಅವ್ರಿಗೆ ಗೊತ್ತು ಈ ಮಂಜೂಷದ ಪೆಟ್ಟಿಗೆ ಮಹತ್ವ ಇಸ್ರಾಯೇಲ್ ಜನರಿಗಿಂತ ಜಾಸ್ತಿ ವಿರೋಧಿಗಳಾಗಿರುವಂತ ಫಿಲಿಷ್ಟರಿಗೆ ಗೊತ್ತು. ಯಾಕಂದ್ರೆ ಇವರು ಎಲ್ಲೆಲ್ಲಿ ಆ ಮಂಜೂಷ ಪೆಟ್ಟಿಗೆ ತೆಗೆದುಕೊಂಡು ಹೋದ್ರೋ ಅಲ್ಲೆಲ್ಲ ದೇವರು ಜಯ ಕೊಟ್ಟಿದ್ರು, ಬಿಡುಗಡೆ ಕೊಟ್ಟಿದ್ರು. ಈಗ ಈ ಮಂಜೂಷದ ಪೆಟ್ಟಿಗೆ ಅವರಿಗೆ ಸಿಕ್ಕಾಗ ಅದನ್ನು ಹೇಗೆ ತೆಗೆದುಕೊಂಡು ಹೋದ್ರು ಅಂತ ಹೇಳಿದ್ರೆ, ಒಂದು ಬಂಡಿ ಮೇಲೆ, ಬಂಡಿ ಅಂತ ಹೇಳಿದ್ರೆ ಜಟಕ ಬಂಡಿ ಕೇಳಿದಿರ, ಒಂದು ದನಗಳ ಬಂಡಿ. ನಿಮ್ಮ ಉಡುಪಿ ಕಡೆ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಅದು ಎತ್ತಿನ ಬಂಡಿ. ಕರೆಕ್ಟ್ ಪಾಸ್, ಥ್ಯಾಂಕ್ ಯು. ಎತ್ತಿನ ಬಂಡಿಯಲ್ಲಿ ಅದನ್ನ ತೆಗೆದುಕೊಂಡು ಹೋದ್ರು. ಆದ್ರೆ ಇಸ್ರಾಯೇಲರ ಚರಿತ್ರೆಯನ್ನು ನೋಡುವಾಗ ಎಲ್ಲಿ ಯಾವುದೇ ವಾಕ್ಯದಲ್ಲಿ ಅವರು ಎತ್ತಿನ ಬಂಡಿಯಲ್ಲಿ ದೇವರು ಮಂಜೂಷ ತೆಗೆದುಕೊಂಡು ಹೋಗಿಲ್ಲ. ಇಲ್ಲಾಂದ್ರೆ ಇದೆಯಾ? ನಿಮ್ಗೆ ಏನಾದ್ರು ನೆನಪು ಬರ್ತಾ ಇದೆಯಾ? ಎತ್ತಿನ ಬಂಡಿಯಲ್ಲಿ ಅಥವಾ ಬೇರೆ ಒಂದು ವಾಹನದಲ್ಲಿ ಎಲ್ಲಿ ಇಲ್ಲ. ಅವರು ದೇವರ ಮಂಜೂಷವನ್ನ ಯಾಜಕರು ಹೊತ್ಕೊಂಡು ಹೋಗ್ತಾ ಇದ್ರು, ಅದನ್ನ ಹಿಡ್ಕೊಂಡು ಹೋಗ್ತಾ ಇದ್ರು. ಈಗ ಶತ್ರುಗಳ ವಶವಾದ ಮೇಲೆ ಅಲ್ಲಿ ಎಲ್ಲ ಕೆಲವು ಕಾರ್ಯಗಳಾಯ್ತು, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅದರಿಂದ ಎಲ್ಲ ಈಗ ದಾವೀದನು ಅರಸನಾದಾಗ ಅವನ ಮಂಜೂಷ ಪೆಟ್ಟಿಗೆ ಆ ಫಿಲಿಷ್ಟಿಯರ ದೇಶದಿಂದ ತರಬೇಕು. ಬೈಬಲ್ ಹೇಳ್ತದೆ, ದಾವೀದನು ದೇವರ ಮಂಜೂಷವನ್ನ ಒಂದು ಎತ್ತಿನ ಬಂಡಿಯಲ್ಲಿ ತೆಗೆದುಕೊಂಡು ಬಂದಂತ. ನೋಡಿ, ಇದು ಯಾರ ಸ್ಟೈಲು? ಎತ್ತಿನ ಬಂಡಿಯಲ್ಲಿ ತರುವಂಥದ್ದು ಯಾರ ಶೈಲಿ? ಫಿಲಿಷ್ಟಿಯರ ಶೈಲಿ. ಇದನ್ನು ಯಾರು ಕಾಪಿ ಹೊಡಿತಾ ಇದ್ದಾರೆ? ದಾವೀದ ಕಾಪಿ ಹೊಡಿತಾ ಇದ್ದಾರೆ. ನೋಡಿ ಏನಾಯ್ತಲ್ಲಿ, ಆ ಎತ್ತಿನ ಬಂಡಿಯಲ್ಲಿ ತೆಗೆದುಕೊಂಡು ಬರುವಾಗ ಮಂಜೂಷ ಸ್ವಲ್ಪ ಬೀಳಲಿಕ್ಕೆ ಬಂತು. ತಕ್ಷಣ ಉಜ್ಜನೆ ಬಂತ ಒಬ್ಬ ವ್ಯಕ್ತಿ ಇದ್ದ. ಮಂಜೂಷ ಪೆಟ್ಟಿಗೆ ಬೀಳ್ತದೆ ಎಂಬಂತ ಒಂದೇ ಒಂದು ಕಾರಣಕ್ಕೆ ಅದನ್ನು ಹಿಡ್ಕೊಳ್ಳಿಕ್ಕೆ ಹೋದಾಗ ದೇವರು ಅವನನ್ನ ಹತ ಮಾಡಿದರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಲ್ಲರೂ ಭಯಭ್ರಾಂತರಾದ್ರು. ಮಂಜೂಷ ಪೆಟ್ಟಿಗೆ ಅಲ್ಲೇ ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇದ್ದಂತ ಉಬೇದ ದೋಮನ ಮನೆಗೆ ತಂದು ಇಟ್ಟರು. ಅವನ ಮನೆಯಲ್ಲಿ 3 ತಿಂಗಳಿತ್ತು, ಆಶೀರ್ವದಿಸಲ್ಪಡ್ತು. ಇಲ್ಲಿ ನನ್ನ ಅಂಶ ಏನಂತ ಹೇಳಿದ್ರೆ, ತರುವ ರೀತಿಯಲ್ಲಿ ಮಂಜೂಷ ಪೆಟ್ಟಿಗೆಯನ್ನು ತಂದಿದ್ರೆ ಒಂದು ಸಾವು ಆಗುತ್ತಿರಲಿಲ್ಲ. ಫಿಲಿಷ್ಟಿಯರ ರೀತಿಯಲ್ಲಿ ಇವರು ತರುವುದಕ್ಕೆ ಬಯಸಿದಾಗ ಅಲ್ಲಿ ಏನೋ ಒಂದು ಅವಘಡ ಸಂಭವಿಸಿತು. ಇಲ್ಲಿ ನಾನು ಏನು ಹೇಳಕ್ ಬಯಸ್ತೇನೆ ಅಂತ ಹೇಳಿದ್ರೆ, ಆರಾಧನೆಯನ್ನ ನಮ್ಮ ಶೈಲಿಯಲ್ಲಿ ಆರಾಧಿಸಬಾರದು ಒಂದು. ಇನ್ನೊಂದು, ಈ ದಿನಗಳಲ್ಲಿ ಒಂದು ಶೋಚನೀಯವಾದಂಥ ವಿಚಾರ ಏನಂತ ಹೇಳಿದ್ರೆ, ಲೋಕದಲ್ಲಿರುವಂಥ ಕಾರ್ಯಗಳು, ಸಿನಿಮಾದಲ್ಲಿರುವಂಥ ಕಾರ್ಯಗಳು, ಹೊರಗಡೆ ಜನಪ್ರಿಯವಾಗಿರುವಂಥ ಕಾರ್ಯಗಳು, ಅದೇ ಕಾರ್ಯಗಳನ್ನು ಆರಾಧನೆಯ ಒಳಗಡೆ, ಸಭೆಯೊಳಗಡೆ ಬರ್ತಾ ಇದೆ. ಇದು ವಿಪರ್ಯಾಸ. ದೇವರು
ಆರಾಧನೆಗೆ ಹೇಗೆ ಮಾಡಬೇಕು, ಎಂತ ಮಾಡಬೇಕು, ಆಲ್ರೆಡಿ ಅವರು ಕೊಟ್ಟ ಕಟ್ಟಳೆ ಬಹಳ ದೊಡ್ಡದಾಗಿದೆ. ಅದನ್ನು ಫಾಲೋ ಮಾಡಿದರೆ ಸಾಕು. ಒಂದು ಹೊಸ ಶೈಲಿಯೋ ಅಥವಾ ಈಗಿರುವಂಥ ಯೌವನಸ್ಥರಿಗೆ ದೇವರು ಹೇಳಿದಂಥ ಆ ಕಾರ್ಯಗಳೆಲ್ಲ ಅಡ್ಜಸ್ಟ್ ಆಗಲ್ಲ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ನಮ್ಮ ಇಷ್ಟದ ಪ್ರಕಾರ ಮಾಡೋಣ ಅಂತ ಆರಾಧನೆಗಳು ದೇವರಿಗೆ ಇಷ್ಟವಾಗುವುದಿಲ್ಲ. ಆದ್ರಿಂದ ಹೇಗೆ ಆರಾಧಿಸಬಾರ್ದು ಅಂತ ಹೇಳಿದ್ರೆ, ಸ್ವ ಇಚ್ಛೆಯಿಂದ ಆರಾಧನೆ ಹೇಗೆ ಮಾಡಬೇಕಂತ ಆಲ್ರೆಡಿ ದೇವರು ರೂಲ್ಸ್ ಕೊಟ್ಟಾಯ್ತು. ನಾವು ರೂಲ್ಸ್ ಹಾಕಿಕೊಳ್ಳದೆ ಆರಾಧಿಸಿದ್ರೆ ಆ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಿರ್ತದೆ. ಎರಡನೇದಾಗಿ, ಹೇಗೆ ಆರಾಧಿಸಬಾರ್ದು, ಆಲಸ್ಯತನದಿಂದ ಆರಾಧಿಸಬಾರ್ದು, ಸೋಮಾರಿತನದಿಂದ ಆರಾಧಿಸಬಾರ್ದು. ನೋಡಿ, ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 30ರಿಂದ 34. ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಆಹಾ, ಮುಳ್ಳುಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಳೆಗಳು ಅದನ್ನು ಮುಚ್ಚಿದ್ದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟೆನು, ದೃಷ್ಟಿಸಿ ಶಿಕ್ಷಿತನಾದೆನು. ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸ ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳಂತೆಯೂ ನಿನ್ನ ಮೇಲೆ ಬೀಳುವವು. ನೋಡಿ, ಇಲ್ಲಿ ಸೋಮಾರಿಯ ಕುರಿತಾಗಿ ಹೇಳಲ್ಪಟ್ಟಿದೆ. ಸೋಮಾರಿ ಏನು ಇರ್ತಾನೆ, ಅವನಿಗೆ ಏನಾಗ್ತದೆ ಅಂತೇಳಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಇವತ್ತು ಹೇಗೆ ಆರಾಧಿಸಬಾರ್ದು ಅಂತ ಹೇಳಿದ್ರೆ, ಆಲಸ್ಯತನದಿಂದ. ಇವತ್ತು ಅನೇಕ ಜನರು ಆರಾಧನೆ ಅಂತ ಹೇಳಿದ್ರೆ ಒಂದು ಆಲಸ್ಯತನ, ಒಂದು ಸೋಮಾರಿತನ ಅಂತ ಹೇಳ್ಬೋದು. ನೋಡಿ, ಸಭೆಯಲ್ಲಿ, ನಿಮ್ಮ ಉಡುಪಿ ಪಟ್ಟಣಗಳಲ್ಲಿ ನಿಮ್ಮ ಸಭೆಯಲ್ಲಿ ಹೇಗೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಬೆಂಗಳೂರು ಪಟ್ಟಣಗಳಲ್ಲಿ ಆರಾಧನೆ ಸಮಯ ಬಹಳ ಕಡಿಮೆ. 1.5 ಗಂಟೆಗಳು, 2 ಗಂಟೆಗಳು, 1 ಗಂಟೆಗಳ ಆರಾಧನೆ ಮುಗಿಯೋದೇ ಇದೆ. ನೋಡಿ, ಈಗ 1.5 ಗಂಟೆಗಳಲ್ಲಿ ಆರಾಧನೆ ಒಂದು ಅರ್ಧ ಗಂಟೆ ಇದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಪಾಸ್ಟರ್, ಓಕೆ, ಇದನ್ನೆಲ್ಲ ಯಾಕೆ ಹೇಳೋದು, ನಾವು ಒಂದು ಉದಾಹರಣೆಯನ್ನು ಹೇಳೋಣ. 10 ಗಂಟೆಗೆ ಆರಾಧನೆ ಅಂತ ಹೇಳಿದ್ರೆ ವಿಶ್ವಾಸಿಗಳು 11 ಗಂಟೆಗೆ ಬರ್ತಾರೆ. ಅಲ್ಲ, ಇದು ಅನೇಕ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ಸಭೆಗಳಲ್ಲಿ, ನಮ್ಮ ಸಭೆ ಸೇರ್ಕೊಂಡು ಎಲ್ಲ ಸಭೆನೂ, ಈ ಎಲ್ಲಾ ಸಭೆಗಳಲ್ಲಿ, ಒಂದು ಸಭೆ ಮಾತ್ರ ಅಲ್ಲ, ಎಲ್ಲ ಸಾರ್ವತ್ರಿಕವಾದಂಥ ಸಭೆಗಳಲ್ಲಿ ಇದೇ ಕಾರ್ಯ. ಎಲ್ಲರಂತಲ್ಲ, ಕೆಲವರು ಇದ್ದಾರೆ, ಒಂದು ಗುಂಪು ಅದಕ್ಕಾಗಿ ಇರ್ತಾರೆ. ಆರಾಧನೆ ಮುಗಿದ ಮೇಲೆ, ಇಲ್ಲಾಂದ್ರೆ 2 ಹಾಡುಗಳ ಆದ ಮೇಲೆ ಏನೋ ಕೂತ್ಕೊಳ್ತಾರೆ, ವಾಕ್ಯ ಕೇಳ್ತಾರೆ, ಹೋಗ್ಬಿಡ್ತಾರೆ. ಕಾರಣ ಏನು? ಆಲಸ್ಯತನ. ಆಲಸ್ಯತನ ಇರಬಾರ್ದು ಆರಾಧನೆಯಲ್ಲಿ. ಹೇಗೆ ಆರಾಧಿಸಬಾರ್ದು ಅಂತ ಹೇಳಿದ್ರೆ, ಆಲಸ್ಯತನದಿಂದ ಆರಾಧಿಸಬಾರ್ದು. ನೋಡಿ, ಕೆಲವರೆಲ್ಲ ಹೇಗೆ ಈಗ ಸಭೆಗೆ ಬರ್ತಾರೆ, ಬಾಯಿ ತೆರೆದು ದೇವರನ್ನ ಆರಾಧಿಸ್ರಿ ಎಂಬುದಾಗಿ ನಾವು ಹೇಳ್ತೇವೆ. ಅವರು ಬಾಯಿ ತೆರೆಯಲ್ಲ, ಮೆಲ್ಲಗೆ ಹೇಳ್ತಾರೆ. ತಪ್ಪಿಲ್ಲ, ಮನಸ್ಸೊಳಗೆ ಹೇಳೋದು ತಪ್ಪಿಲ್ಲ. ಈಗ ಒಂದು ಆಟೋ ಸ್ಟ್ಯಾಂಡ್, ಅವರು ಎಲ್ಲೋ ಒಂದು ಕಡೆ ಹೋಗಬೇಕು, ಅವರು ಕಡೆ ಒಂದು ಆಟೋ ಬರ್ತಾ ಇದೆ. ಹೇಯ್ ಆಟೋ, ನೋಡಿ, ಅವರ ಸ್ವಂತ ಕಾರ್ಯಗಳಿಗೆ ಕೂಗಿ ಹೇಳ್ತಾರೆ, ದೇವರ ವಿಷಯಕ್ಕೆ ಬರುವಾಗ ಬಾಯೇ ತೆರೆಯೋದಿಲ್ಲ. ಇದೇನು? ಆಲಸ್ಯತನ. ಇನ್ನೊಂದು, ಕೆಲವರೆಲ್ಲ ನಾವು ನೋಡಿದ್ವಿ, ಕೈ ಚಪ್ಪಾಳೆಯನ್ನು ತಟ್ಟಿ ಹೇಗೆ ಮಾಡಬೇಕು, ಆರಾಧಿಸ್ಬೇಕು. ಈಗ ನಮ್ಮ ಯೌವನಸ್ಥ ಜನರೇಷನ್ ಇರುವಂತವರು ಕೈ ತಟ್ಟಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪ್ಯಾಷನ್. ಕೈಗೆ ನೋವಾಗಬಾರ್ದು. ಕೈ ಯಾವುದಕ್ಕೆ ತಟ್ತಾ ಇದ್ದಾರೆ? ಫ್ಯಾಷನ್ಗಾಗಿ. ನೋಡಿ, ಇವೆಲ್ಲ ಕಾರ್ಯಗಳು ಏನು? ಆಲಸ್ಯತನ. ದೇವರಿಗೆ ನಾವು ಘನತೆ ಕೊಡಬೇಕೆಂಬುದಾಗಿ ಆರಾಧನೆ ಸಮಯದಲ್ಲಿ ಹೇಳಿದೆ. ಕೆಲವರೆಲ್ಲ ಆರಾಧನೆ ಸಮಯದಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಪರಲೋಕದ ದರ್ಶನ ನೋಡೋ ತರ ಕೂತಿರ್ತಾರೆ. ಇದೆಲ್ಲ ಏನು? ಆಲಸ್ಯತನ. ವಯಸ್ಸಾದವರು, ವೃದ್ಧಾಪದವರು ಎದ್ದು ನಿಂತ್ಕೊಂಡು ದೇವರನ್ನ ಆರಾಧಿಸ್ತಾ ಇರ್ತಾರೆ, ಯೌವನಸ್ಥರು ಕೂತ್ಕೊಂಡಿರ್ತಾರೆ. ಇದೇನು? ಆಲಸ್ಯತನ. ನಾವು ಹೇಗೆ ಆರಾಧಿಸಬಾರ್ದು? ಆಲಸ್ಯತನದಿಂದ ಆರಾಧಿಸಬಾರ್ದು. ಮೂರನೇದಾಗಿ, ಸಂಪ್ರದಾಯದಿಂದ ಆರಾಧಿಸಬಾರ್ದು. ಹೌದು, ಸಾಂಪ್ರದಾಯಿಕವಾಗಿ. ಹೇಗಂತ ಹೇಳಿದ್ರೆ, ಆರಾಧನೆ ಎನ್ನುವಂಥದ್ದು ನಾನು ಯಾವಾಗಲೂ ಹೇಳ್ತೇನೆ,
ಕೋಚಿಂಗ್ ಸೆಂಟರ್ ಅಲ್ಲ, ವ್ಯಾಯಾಮ ಶಾಲೆ ಅಲ್ಲ. ಇವತ್ತಿನ ನಮ್ಮ ಆರಾಧನೆಗಳು ಕೋಚಿಂಗ್ ಸೆಂಟರ್ಗಳಾಗಿದೆ, ವ್ಯಾಯಾಮ ಶಾಲೆ ಆಗಿದೆ. ಹೌದು. ಕೈ ಎತ್ತಿ ಆರಾಧಿಸ್ರಿ ಅಂತ ಹೇಳಿದ್ರೆ ಕೈ ಎತ್ತಿ ಆರಾಧಿಸ್ತಾರೆ, ಇಲ್ಲಾಂದ್ರೆ ಕೈ ಎತ್ತುವುದಿಲ್ಲ. ಕೈ ತಟ್ಟಿ ಆರಾಧಿಸ್ರಿ ಅಂದ್ರೆ ಕೈ ತಟ್ಟಿ ಆರಾಧಿಸ್ತಾರೆ, ಇಲ್ಲಾಂದ್ರೆ ಕೈ ತಟ್ಟುವುದಿಲ್ಲ. ಬಾಯಿ ತೆರೆದು ಸ್ತೋತ್ರ ಮಾಡ್ರಿ ಆರಾಧಿಸ್ರಿ ಅಂತ ಹೇಳಿದ್ರೆ ಬಾಯಿ ತೆರೆದು ಸ್ತೋತ್ರ ಮಾಡ್ತಾರೆ, ಇಲ್ಲಾಂದ್ರೆ ಆರಾಧಿಸೋದಿಲ್ಲ. ನೋಡಿ, ಇದು ಸರಿ ಬೀಳುವುದಿಲ್ಲ. ನೋಡಿ, ಇದೆಲ್ಲವೂ ಸಂಪ್ರದಾಯ ಬದ್ಧವಾಗಿ ಮಾಡುವಂತ ಕಾರ್ಯಗಳಲ್ಲ, ಅಥವಾ ಒಬ್ಬ ವ್ಯಕ್ತಿ ಹೇಳಿ ನಡೆಸುವಂತದ್ದಲ್ಲ. ಏನೋ ಕೇಳಿಕ್ಕೆ ಬರ್ತಾ ಇದ್ದಾರೆ, ಕೇಳಿ. ಅಂದ್ರೆ ಅದು ನಮ್ಮ ಆಂತರ್ಯದಿಂದಲೇ ಬಂದು ನಾವು ದೇವರಿಗೆ ಕೊಡುವಂತದ್ದು, ಅದೇ ಯಥಾರ್ಥವಾದ ಆರಾಧನೆ. ಸಾಂಪ್ರದಾಯಿಕ ಇರಬಾರ್ದು. ಈಗ ಇನ್ನೂ ಕೆಲವು ಸಭೆಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಟ್ರೆಡಿಷನ್ ಫಾಲೋ ಮಾಡ್ತಾರೆ. ಓಕೆ, ಇವತ್ತು ಹಾಡಿನ ಸಂಖ್ಯೆ 50 ಹಾಡಿಕೊಳ್ಳೋಣ, ಹಾಡುವುದು ಮುಗಿಸಿದ ಮೇಲೆ ತಿರುಗಿ 100ನೇ ಹಾಡನ್ನ ಹಾಡಿಕೊಳ್ಳೋಣ, ಅಷ್ಟೇ. ಕೇವಲ ಹಾಡನ್ನ ಹಾಡುವುದು ಆರಾಧನೆ ಅಲ್ಲ. ಒಂದು ಕಾಲ ಬರ್ತದೆ, ಆತ್ಮೀಕ ರೀತಿಯಲ್ಲಿ ತಕ್ಕ ಹಾಗೆ ಸಂಪ್ರದಾಯದಿಂದ ನಾವೇನ್ ಮಾಡಬಾರ್ದು, ಆರಾಧನೆ ಮಾಡಬಾರ್ದು. ಸಂಪ್ರದಾಯದಿಂದ ಆರಾಧನೆ ಮಾಡಬಾರ್ದು. 4ನೇದಾಗಿ ಕ್ಷಮಾಪಣೆ ಇಲ್ಲದ ಆತ್ಮದಿಂದ. ಒಳ್ಳೆ ಒಂದು ವಾಕ್ಯ ಯೇಸು ಸ್ವಾಮಿ ಹೇಳಿದ್ದಾರೆ, ಮತ್ತಾಯ 5:23-24. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ಕಾಣಿಕೆಯನ್ನ ಯಜ್ಞವೇದಿಯ ಹತ್ತಿರ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರ ಒಂದಾಗು. ಸಾಕು ಪಾಶ, ಥ್ಯಾಂಕ್ ಯು. ನೋಡಿ, ಇಲ್ಲಿ ಹೇಳಲ್ಪಟ್ಟಿದೆ, ಒಬ್ಬ ವ್ಯಕ್ತಿ ಕಾಣಿಕೆ ಹಾಕುವುದಕ್ಕೆ ಯಜ್ಞವೇದಿ ಬಳಿಯಲ್ಲಿ ಬರ್ತಾ ಇದ್ದ. ಅಂದ್ರೆ ಒಂದು ಆರಾಧನೆಯ ಸೂಚನೆ. ಹೌದು, ಯಜ್ಞವೇದಿ ಅಂತ ಹೇಳಿದ್ರೆ ಆರಾಧನೆಯ ಸೂಚನೆ. ಕಾಣಿಕೆ ಕೊಡುವಂತದ್ದು ಕೂಡ ಆರಾಧನೆಯ ಸಂಕೇತ. ಆರಾಧನೆ ಒಂದು ಭಾಗ, ಆರಾಧನೆಯ ಒಂದು ಭಾಗ, ಕೊಡುವಂತದ್ದು ಕೂಡ ಒಂದು ಆರಾಧನೆಯ ಒಂದು ಭಾಗ. ನೋಡಿ, ಈ ವ್ಯಕ್ತಿ ಕಾಣಿಕೆಯನ್ನ ತೆಗೆದುಕೊಂಡು ಯಜ್ಞವೇದಿ ಹತ್ರ ಬಂದಾಯ್ತು. ಎಷ್ಟು ದೂರಿಂದ ಬಂದಿದ್ದಾನೆ, ಯಾವ ಸಮಯದಲ್ಲಿ ಬಂದಿದ್ದಾನೆ ನಮಗೆ ಗೊತ್ತಿಲ್ಲ. ಉದಾಹರಣೆ ಸುಮ್ಮನೆ ಹೇಳ, ಈಗ ಹತ್ರ ಬಂದಾಗ ದೇವರು ವಾಕ್ಯ ಹೇಳ್ತದೆ, ಅವನು ಯಾರ ಮೇಲಾದ್ರೂ ವಿರೋಧವಿದ್ದರೆ ಫಸ್ಟ್ ಏನ್ ಮಾಡ್ಬೇಕಂತೆ, ಕಾಣಿಕೆಯನ್ನ ಹಾಕು ಅಂತಲ್ಲ, ಕಾಣಿಕೆಯನ್ನ ಅದೇ ಸ್ಥಳ ಇಟ್ಟು, ಅಂದ್ರೆ ಕಾಣಿಕೆ ಪೆಟ್ಟಿಗೆಗಳಿಗೆ ಹಾಕ್ಬೇಡ, ಅದನ್ನ ಅಲ್ಲೇ ಇಟ್ಟು ಅವನ ಬಳಿ ಹೋಗಿ ಕ್ಷಮಾಪಣೆಯನ್ನ ಕೇಳಿ ನಂತರ ಬಂದು ನಿನ್ನ ಕಾಣಿಕೆಯನ್ನ ಕೊಡು. ನಾವು ಕ್ಷಮಿಸದೆ ದೇವರನ್ನ ಆರಾಧಿಸಿದರೆ ಆರಾಧನೆ ಮಾಡಬಹುದು. ಒಬ್ಬ ವ್ಯಕ್ತಿಯನ್ನ ನಾವು ಕ್ಷಮಿಸದೆ ಆರಾಧನೆ ಮಾಡಬಹುದು, ಆದರೆ ದೇವರು ಆ ಆರಾಧನೆಯನ್ನ ಬಯಸುವುದಿಲ್ಲ, ಮೆಚ್ಚುವುದಿಲ್ಲ. ಆದ್ದರಿಂದ ನಾವು ಕ್ಷಮಿಸಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಕಾಣಿಕೆಯನ್ನ, ಆರಾಧನೆಯನ್ನ ದೇವರಿಗೆ ಸಮರ್ಪಿಸಬೇಕು. ಇದೊಂದು 5ನೇದಾಗಿ, ಇದೊಂದು ಮುಖ್ಯವಾಗಿ ವಿಶ್ವಾಸಿಗಳಿಗೆ ಬೇಕಾದಂತ ವಿಚಾರ. ಯಾಕಂತ ಹೇಳಿದ್ರೆ ಕ್ಷಮಾಪಣೆ ಇಲ್ಲದಂತ ಆರಾಧನೆ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಈ ದಿವಸಗಳಲ್ಲಿ. ಹೌದು, ಅದನ್ನ ದೇವರು ಬಯಸುವುದು. ಹೌದು. 5ನೇದಾಗಿ ಗರ್ವ. ಹೇಗೆ ಆರಾಧಿಸಬಂದ್ರೆ ಗರ್ವ. ನೋಡಿ, ಲೂಸಿಫರ್ ಎನ್ನುವಂತ ವ್ಯಕ್ತಿ, ಅವನು ದೇವರೇ ಅವನನ್ನು ಉಂಟು ಮಾಡಿ ದೇವದೂತರ ಸ್ಥಾನದಲ್ಲಿ ಅವನು ಉನ್ನತವಾದ ಸ್ಥಾನದಲ್ಲಿದ್ದ. ದೇವರ ವಾಕ್ಯ ಹೇಳ್ತದೆ, ಗರ್ವಪಟ್ಟ. ದೇವದೂತರ ಮುಖ್ಯ ಕೆಲಸ ದೇವರನ್ನ ಆರಾಧಿಸುವುದು. ಇವನು ದೇವರನ್ನ ಆರಾಧಿಸಲಿಲ್ಲ. ಲೂಸಿಫರ್ ತನ್ನನ್ನೇ ಆರಾಧಿಸಿಕೊಂಡ, ಗರ್ವಪಟ್ಟ. ಒಂದೇ ಒಂದು ಕಿಕ್ಕು ಕೆಳಗಡೆ ಬಂದು ಬಿದ್ದ, ತಬ್ಬಲ್ಪಟ್ಟ. ಹೇಗೆ ಆರಾಧಿಸಬಾರದು ಅಂತ ಹೇಳಿದ್ರೆ ಗರ್ವದಿಂದ ಆರಾಧಿಸಬಾರದು. ದೇವರ ವಾಕ್ಯ ಹೇಳ್ತದೆ, ದೇವರು ಅಹಂಕಾರಿಯನ್ನ ಎದುರಿಸುತ್ತಾರೆ, ದೀನರಿಗೆ ಕೃಪೆ ತೋರಿಸ್ತಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ವಿಧದಲ್ಲಿ ನಾವು ದೇವರನ್ನ ಆರಾಧಿಸಬಾರ್ದು. ಅಂದ್ರೆ ಇದು ಆ ಗರ್ವ ಎಂಬುವಂತ ಪದ ಬಂದಾಗ ಪ್ರಶ್ನೆ, ಈ ಆರಾಧನೆ ನಾಯಕರು ಅಥವಾ ಕೆಲವೊಂದು ವ್ಯಕ್ತಿಗಳು ಇದರಲ್ಲಿ ಬಹಳ ಬೇಗವಾಗಿ ಬಿದ್ದು ಹೋಗ್ತಾರೆ. ಯಾಕಂದ್ರೆ ಲೂಸಿಫರ್ ಆರಾಧನೆ ನಾಯಕನಾಗಿದ್ದ, ನೀವು ಹೇಳಿದಾಗೆ ಅಲ್ವಾ, ಅವನು ಬಿದ್ದು ಹೋದ.
ಅದೇ ರೀತಿಯಲ್ಲಿ ಇವತ್ತು ನಾವು ಆರಾಧನೆ ಮಾಡುವಂಥ ನಾಯಕರುಗಳು ಸಹ ಇಂಥ ಸಂಗತಿಯಲ್ಲಿ ಮುಖ್ಯವಾಗಿ ಸೈತಾನವರನ್ನು ಬೀಳಿಸಲಿಕ್ಕೆ ನೋಡ್ತಾನೆ ಅಲ್ವಾ ಪಾಸ್ಟರ್? ಹೌದು ಹೌದು. ಆದರೆ ಮುಖ್ಯ ಒಬ್ಬ ಆರಾಧನೆ ನಾಯಕನ ಮೊದಲ ಲಕ್ಷಣ ಏನಿರಬೇಕಂದ್ರೆ ತಾಳ್ಮೆ ಇರಬೇಕು. ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲದೆ ಗರ್ವದಿಂದ ಇರುವುದಾದರೆ ಅದು ದೇವರು ಇಷ್ಟಪಡುವುದಿಲ್ಲ. ಖಂಡಿತ ದೇವರು ಅವರನ್ನು ಎದುರಿಸ್ತಾನೆ ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟ ದೇವರ ವಾಕ್ಯ ಹೇಳ್ತಿದೆ, ಅವರನ್ನ ಎದುರಿಸ್ತಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಮುಂದುವರೆದು ಹಾಗಾದರೆ ನಾವು ಕೇಳುತ್ತಿರುವಂಥ ಸಹೋದರ ಸಹೋದರಿಯರೇ, ವಾಕ್ಯವನ್ನು ಕೇಳುವಂಥ ಎಲ್ಲ ವೀಕ್ಷಕರೇ, ಇವತ್ತು ನಮ್ಮ ಆರಾಧನೆ ಹೇಗೆ ಮಾಡಬೇಕೆಂಬುದಾಗಿಯೂ ನಮ್ಮ ಸೇವಕರು ನಮಗೆ ಹೇಳಿಕೊಟ್ಟರು. ಮಾತ್ರವಲ್ಲ, ಆರಾಧನೆ ಹೇಗೆ ಮಾಡಬಾರದು ಎಂಬುದಾಗಿ ಸಹ ನಮಗೆ ವಾಕ್ಯ ಮೂಲಕವಾಗಿ ದೇವರ ಸೇವಕರು ನಮಗೆ ತಿಳಿಸಿದರು. ಇವತ್ತು ನಮ್ಮ ಜೀವಿತದಲ್ಲಿ ಇಂಥ ಯಾವುದೇ ಸಂಗತಿಗಳಿರುವುದನ್ನು ನಮ್ಮನ್ನು ಪರೀಕ್ಷಿಸಿಕೊಳ್ಳೋ ಪ್ರಿಯರೇ, ಮುಂದುವರೆದು ನಾವು ಹೋಗೋಣ. ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಮುಂದುವರೆದು, ಪಾಸ್ಟರ್ ಯಾರು ಆರಾಧನೆ ಮಾಡಬೇಕು? ಓಕೆ ಪಾಸ್ಟರ್, ಇದಕ್ಕೆ ಒಂದೇ ಒಂದು ವಾಕ್ಯವನ್ನು ನಾನು ಹೇಳಿ ನಾವು ಮುಂದುವರಿಸ್ಕೊಂಡು ಹೋಗೋಣ. ಯೆಶಾಯ ಬರೆದ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 7ನೇ ವಾಕ್ಯ. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನೂ ಬರಮಾಡಬೇಕೆಂದು ಅಪ್ಪಣೆ ಕೊಡುವೆ. ನೋಡಿ, ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಯಾರು ಆರಾಧನೆ ಮಾಡಬೇಕಂತ ಹೇಳಿದ್ರೆ ದೇವರು ಸೃಷ್ಟಿಸಿದ ಪ್ರತಿಯೊಬ್ಬರು, ದೇವರು ಸೃಷ್ಟಿಸಿದ ಪ್ರತಿಯೊಬ್ಬ ಮನುಷ್ಯನನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ದೇವರೇ. ಹಾಗಾದ್ರೆ ಯಾರು ಆರಾಧನೆ ಮಾಡಬೇಕಂತ ಹೇಳಿದ್ರೆ ಎಲ್ಲರೂ ಆರಾಧನೆ ಮಾಡಬೇಕು. ಎಲ್ಲರೂ ಆರಾಧನೆ ಮಾಡಬೇಕು ಮತ್ತು ದೇವರನ್ನ ಪ್ರೀತಿಸುವವರ ಆರಾಧನೆ ಮಾಡಬೇಕು, ದೇವರನ್ನ ನಂಬಿದವರ ಆರಾಧನೆ ಮಾಡಬೇಕು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರವರೆಗೆ ಆರಾಧನೆ ಮಾಡಬೇಕು. ವಯಸ್ಸಿನ ಇತಿಮಿತಿ ಇಲ್ಲ. ಎಲ್ಲರೂ ಒಂದೇ ಪದದಲ್ಲಿ ಹೇಳಬೇಕಾದ್ರೆ ಎಲ್ಲರೂ ದೇವರನ್ನ ಆರಾಧಿಸಬೇಕು. ಓಕೆ ಪಾಸ್ಟರ್, ಹಾಗಾದ್ರೆ ಯಾರು ಆರಾಧನೆ ಮಾಡಬೇಕೆಂಬುದಾಗಿ ಅಂದರೆ ದೇವರು ಸೃಷ್ಟಿಸಿದ ಪ್ರತಿಯೊಂದು ಮನುಷ್ಯರು ದೇವರನ್ನು ಆರಾಧಿಸಬೇಕು. ಹಾಗಾದ್ರೆ ಯಾರನ್ನು ಆರಾಧಿಸಬಾರದು? ಒಳ್ಳೆ ಪ್ರಶ್ನೆ. ಯಾರನ್ನು ಆರಾಧಿಸಬಾರದು ಎಂಬುದಾಗಿ ಹೇಳಿದ್ರೆ ಸತ್ಯವೇದದಿಂದ 3 ಸಂಗತಿಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಒಂದು, ದೇವರಲ್ಲದವರಗಳನ್ನ ಆರಾಧಿಸಬಾರ್ದು. ದೇವರೇ ಇರೋದಿಲ್ಲ, ಅದು ದೇವರ ಸ್ಥಾನವನ್ನು ಕೊಟ್ಟು ಅಂತ ಕಾರ್ಯಗಳನ್ನ ನಾವು ಆರಾಧಿಸಬಾರ್ದು. ಅದಕ್ಕೆ ಆಧಾರವಾಗಿ ವಿಮೋಚನೆ ಕಾಂಡ 20ನೇ ಅಧ್ಯಾಯ 3ನೇ ವಾಕ್ಯ ಹೇಳಲ್ಪಟ್ಟಿದೆ. ಎರಡನೇದಾಗಿ ಮನುಷ್ಯರನ್ನ ಆರಾಧಿಸಬಾರ್ದು. ಮನುಷ್ಯರನ್ನ ಆರಾಧಿಸಬಾರ್ದು. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 25-26. ಅವನು ಬಂದಾಗ ಕೊರ್ನೇಲನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ನೋಡಿ, ಯಾರಿಗೆ? ಪೇತ್ರನಿಗೆ. ಪೇತ್ರನಿಗೆ ಕೊರ್ಲೇನನು ಬಂದಾಗ ದೇವರು ಹೇಳಿದ್ರು ಪೇತ್ರನ ಕರೆಸ ಎಂಬುದಾಗಿ. ಕೊರ್ಲೇನಿಗೆ ಹಿನ್ನೆಲೆ ಗೊತ್ತಿಲ್ಲ. ಪೇತ್ರನು ಬಂದಾಗ ಇವನು ತಿಳ್ಕೊಂಡ ಇವನು ಮಹಾಪುರುಷನಾಗಿರ್ಬೋದು ಎಂಬುದಾಗಿ ಕೊರ್ಲೇನನು ಪೇತ್ರನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಲಿಕ್ಕೆ ನೋಡಿದಂತೆ. ಮುಂದಿನ ವಾಕ್ಯ ಏನು ಹೇಳ್ತದೆ? ಆದರೆ ಪೇತ್ರನು ಹೇಳಪ್ಪ ನಾನೂ ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡಿ ಅವನು ಹೇಳ್ತಾ ಇದ್ದಾನೆ, ಪೇತ್ರನು ನಾನು ಮನುಷ್ಯನು. ನೋಡಿ, ಹಾಗಾದ್ರೆ ಯಾರಿಗೆ ಅಡ್ಡ ಬೀಳ್ಬೇಕು, ಯಾರಿಗೆ ನಮಸ್ಕಾರ ಮಾಡ್ಬೇಕಂದ್ರೆ ಒಬ್ಬರಿಗೆ. ಇಲ್ಲಿ ಪೇತ್ರನನ್ನು ಆರಾಧಿಸಲಿಕ್ಕೆ ಕೊರ್ಲೇನ ಬಂದ. ಪೇತ್ರ ಹಾಗೆ ಮಾಡಬಾರ್ದು ಎಂಬುದಾಗಿ ಹೇಳ್ದ. ಹಾಗಾದ್ರೆ ನಾವು ಮನುಷ್ಯರನ್ನ ಆರಾಧಿಸಬಾರ್ದು. ನೋಡಿ, ಇವತ್ತೆಲ್ಲ ಕೆಲವರು ಹೇಳ್ತಾರೆ, ಆರಾಧನೆಗಳಿಗೆ ಹೋಗಿರ್ತಾರೆ, ಅವ್ರ ಆರಾಧನೆ ಮುಗಿಸ್ಕೊಂಡು ಬಂದ್ಮೇಲೆ ಆರಾಧಿಸಿದ ದೇವರ ಬಗ್ಗೆ ಮಾತನಾಡುವುದಿಲ್ಲ. ಆರಾಧನೆ ನಾಯಕನ ಬಗ್ಗೆ, ಅವರ ತಾಲಾಂತ ಬಗ್ಗೆ ಮಾತನಾಡ್ಲಿ. ಅವ್ರು ಚೆನ್ನಾಗಿ ಹಾಡ್ತಾ ಇದ್ರು, ಅದು ತಪ್ಪಲ್ಲ. ಬಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಹಾಡಿದ್ರು, ಎಂಥ ವಾಯ್ಸಪ್ಪ, ಅಬ್ಬಬ್ಬಬ್ಬ, ಅವ್ರ ತರ ಹಾಡ್ಲಿಕ್ಕೆ ಅವ್ರನ್ನ ಆ ಆರಾಧನೆಯ ಸ್ಥಾನವನ್ನ ಕೊಟ್ಟು ಒಬ್ಬ ವ್ಯಕ್ತಿಯನ್ನ ಮಹಿಮೆ ಪಡಿಸುವುದಾದ್ರೆ ಆ ವಿಧದಲ್ಲಿ ನಾವು ವ್ಯಕ್ತಿಗಳನ್ನ ಆರಾಧಿಸಬಾರ್ದು. ಒಂದು, ದೇವರಲ್ಲದವರನ್ನ ಆರಾಧಿಸಬಾರ್ದು. ಎರಡನೇದಾಗಿ ಮನುಷ್ಯರನ್ನ ಆರಾಧಿಸಬಾರ್ದು. ಮೂರನೇದಾಗಿ ದೇವದೂತರನ್ನ. ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ, ದೇವದೂತ ಬಂದಾಗ ಯೋಹಾನನು, ಯೇಸುವಿನ ಪ್ರಿಯ ಶಿಷ್ಯನಾದ ಯೋಹಾನನು ದೇವದೂತನಿಗೆ ಅಡ್ಡ ಬಿದ್ದ. ಅವನು ಹೇಳಿದ, ನಾನಲ್ಲ ದೇವರು, ನನಗೆ
ಅಡ್ಡ ಬೀಳಬೇಡ. ದೇವರೊಬ್ಬನೇ. ಬೇಕಾದ್ರೆ ಆ ವಾಕ್ಯ ನಾವು ಪ್ರೇಕ್ಷಕರು ಓದಲಿ, ಟೈಮ್ ಇಲ್ಲ ನಮಗೆ. ಬೇಕಾದ್ರೆ ಆ ವಾಕ್ಯವನ್ನ ಅವರು ಓದಿಕೊಳ್ಳಿ. ಆ ಪ್ರಕಟಣೆ 19:10, 22ನೇ ಅಧ್ಯಾಯ 8, 9ನೇ ವಾಕ್ಯದಲ್ಲಿ ಇದರ ಕುರಿತಾಗಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ಯಾರನ್ನ ಆರಾಧಿಸಬಾರ್ದು ಅಂತ ಹೇಳಿದ್ರೆ, ದೇವರಲ್ಲದವರನ್ನ ಆರಾಧಿಸಬೇಡ್ರಿ, ಮನುಷ್ಯರನ್ನ ಆರಾಧಿಸಬೇಡ್ರಿ, ದೇವದೂತರನ್ನ ಆರಾಧಿಸಬೇಡ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋ ಪಾಸ್ಟರ್, ಯಾಕೆ ಆರಾಧನೆ ಮಾಡಬೇಕು? ಮುಖ್ಯ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರು. ಯಾಕೆ ಆರಾಧನೆ ಮಾಡಬೇಕು? ನೋಡಿ, ದೇವರ ವಾಕ್ಯದಲ್ಲಿ ವಿಮೋಚನೆ ಕಾಂಡ 20ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಧರ್ಮಶಾಸ್ತ್ರದ ಒಂದು ಮೊದಲ ಆಜ್ಞೆ ನಾವು ದೇವರನ್ನ ಏನ್ ಮಾಡ್ಬೇಕಂತೆ? ಆರಾಧಿಸ್ಬೇಕಂತೆ. ಮುಖ್ಯ ಆಜ್ಞೆ ಯಾವುದಂತ ಹೇಳಿದ್ರೆ ನಾವು ದೇವರನ್ನ ಆರಾಧಿಸುವಂಥದ್ದು. ಯಾಕೆ ಆರಾಧಿಸ್ಬೇಕಂತ ಹೇಳಿದ್ರೆ ದೇವರ ಆಜ್ಞೆಯಾಗಿದೆ. ಹೌದು, ದೇವರ ಕಟ್ಟಳೆ. ಅದಕ್ಕೆ ನಿನ್ನ ದೇವರಾಗಿರುವಂತ ಯೆಹೋವನನ್ನ ಪೂರ್ಣ ಬುದ್ಧಿಯಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಜ್ಞಾನದಿಂದ, ಬಲದಿಂದ ನೀನೇನ್ ಮಾಡು? ಆರಾಧಿಸು. ದೇವರ ವಾಕ್ಯ ಹೇಳುವಂತ ಮಾತುಗಳು. ಹಾಗಾದ್ರೆ ಇದು ದೇವರ ಕಟ್ಟಳೆಯಾಗಿರುವುದರಿಂದ ನಾವು ದೇವರನ್ನ ಆರಾಧಿಸಬೇಕು. ಎರಡನೇದಾಗಿ, ದೇವರು ವಾಸ ಮಾಡುವುದಕ್ಕೆ ದೇವದರ್ಶನ ಗುಡಾರವನ್ನ ಕಟ್ಟಿದರು. ದೇವದರ್ಶನ ಗುಡಾರದಲ್ಲಿ ದೇವರು ಯಾಜಕರನ್ನ ನೇಮಿಸ್ತಾರೆ. ಯಾವುದಕ್ಕೆ? ಆರಾಧನೆ ಕಾರ್ಯಗಳಿಗಾಗಿ. ಮತ್ತೆ ಯಾಜಕ ಕಾಂಡ ಪುಸ್ತಕದಲ್ಲಿ ನೋಡುವಾಗ ಆರಾಧನೆ ಕ್ರಮತೆಗಳು ಪೂರ್ಣವಾಗಿ ಆರಾಧನೆ ಬಗ್ಗೆ ಹೇಳಲ್ಪಟ್ಟಿದೆ. ಸರ್ವಾಂಗ ಹೋಮ, ಎಷ್ಟೋ ಹೋಮಗಳು, ಎಷ್ಟೋ ಯಜ್ಞಗಳು, ಎಷ್ಟೋ ಆರಾಧನೆಯ ಕ್ರಮತೆಗಳು. ಹಾಗಾದ್ರೆ ಇದು ದೇವರು ಬಯಸ್ತಾ ಇದ್ದಾರೆ. ಆದ್ರಿಂದ ನಾವು ಆರಾಧಿಸಬೇಕು. ದೇವರು ಒಂದು ಕಟ್ಟಳೆ ಕೊಟ್ಟಿದ್ದಾನೆ. ಫಸ್ಟ್ ಒಂದು ಕಟ್ಟಳೆ ಕೊಟ್ಟಿದ್ದಾರೆ, ಆದ್ರಿಂದ ನಾವು ಆರಾಧಿಸಬೇಕು. ಎರಡನೇದು, ದೇವರು ಬಯಸ್ತಾ ಇದ್ದಾನೆ. ದೇವರು ಬಯಸುವುದರಿಂದ ನಾವು ದೇವರನ್ನ, ಹಾಗಾದ್ರೆ ನೀವು ಹೇಳಿದ್ದೀರಾ, ಮನುಷ್ಯ ಸೃಷ್ಟಿಸಿದಂತ ಮನುಷ್ಯರು ದೇವರನ್ನ ಆರಾಧಿಸಬೇಕು. ಮನುಷ್ಯರಿಂದ ದೇವರ ಆರಾಧನೆಯನ್ನು ಇವತ್ತು ಬಯಸ್ತಾ ಇದ್ದಾರೆ. ತನ್ನ ಮಕ್ಕಳಿಂದ ತನ್ನ ಆದುಕೊಂಡ, ವಿಶೇಷವಾಗಿ ತನ್ನ ಸೃಷ್ಟಿಸಲ್ಪಟ್ಟಂತ, ರಕ್ಷಿಸಲ್ಪಟ್ಟಂತ ದೇವ ಜನರಿಂದ ದೇವರ ಆರಾಧನೆ ಬಯಸ್ತಾ ಇದ್ದಾನೆ. ಆದ್ರಿಂದ ದೇವರು ನಾವು ಆರಾಧಿಸಬೇಕು. ಹೌದು. ಮೂರನೇದಾಗಿ ನಾವು ಯಾಕೆ ಆರಾಧನೆ ಮಾಡ್ಬೇಕಂತ ಹೇಳಿದ್ರೆ ದೇವ ಭಕ್ತರು ಆರಾಧಿಸಿದ್ದಾರೆ. ಬೈಬಲ್ ಪೂರ್ಣವಾಗಿ ನೋಡ್ರಿ, ಅಬ್ರಹಾಂ, ಮೋಶೆ, ದಾವೀದ, ಎಲಿಯ, ಎಲಿಶಾ, ಅನೇಕ ಉನ್ನತವಾದ ಭಕ್ತರು ದೇವರನ್ನ ಆರಾಧಿಸಿದ್ದಾರೆ. ಆದ್ದರಿಂದ ನಾವು ದೇವರನ್ನ ಆರಾಧಿಸಬೇಕು. ಕೊನೆಯದಾಗಿ ನಾವು ಯಾಕೆ ದೇವರನ್ನ ಆರಾಧನೆ ಮಾಡಬೇಕಂತ ಹೇಳಿದ್ರೆ, ದೇವರು ನಮಗೆ ಇಲ್ಲಿ ಭೂಲೋಕದಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಇಟ್ಟಿದ್ದಾರೆ, ತರಬೇತಿಯ ಸಮಯವಾಗಿ ಇಟ್ಟಿದ್ದಾರೆ. ಅನೇಕರು ಈ ಲೋಕದಲ್ಲಿ ನೋಡಿ, ಈಗ ಒಂದು ಸೈನ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಅವನಿಗೆ ಟ್ರೈನಿಂಗ್ ಇರುತ್ತೆ. ಬಂದೂಕು ಹಿಡಿಲಿಕ್ಕೆ ಗೊತ್ತಿಲ್ಲದವನನ್ನ ಸೈನಿಕನಾಗಿ ತೆಗೆದುಕೊಳ್ಳೋದಿಲ್ಲ. ಉಪದೇಶ ಮಾಡಲಿಕ್ಕೆ ಗೊತ್ತಿಲ್ಲದವನನ್ನ ಟೀಚರ್ ಪೋಸ್ಟ್ ಕೊಡೋದಿಲ್ಲ. ವೈದ್ಯಕೀಯ ವೃತ್ತಿಯಲ್ಲಿ ಮೆಡಿಸಿನ್ ಬಗ್ಗೆ ಗೊತ್ತಿಲ್ಲದೆ ಇರುವವನ ವೈದ್ಯರಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ಅವರು ಆ ಕಾರ್ಯದಲ್ಲಿ ನಿಪುಣರಾಗಿರಬೇಕು. ನೋಡಿ, ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಬರ್ಬೇಕಂತ ಹೇಳಿದ್ರೆ ಪರಲೋಕದಲ್ಲಿ ಒಂದೇ ಕೆಲಸ ಇದೆ, ನಿತ್ಯವೂ ದೇವರನ್ನ ಆರಾಧಿಸುವಂಥದ್ದು. ಪ್ರಕಟಣೆ 4ನೇ ಅಧ್ಯಾಯ 5ನೇ ಅಧ್ಯಾಯ ಪೂರ್ಣ ಅಧ್ಯಾಯ ನೋಡಿದ್ರೆ ಗೊತ್ತಾಗ್ತದೆ. ನಿತ್ಯವೂ ದೇವರನ್ನ ಏನ್ ಮಾಡಬೇಕು? ಆರಾಧಿಸಬೇಕು. ನೀನು ಈ ಭೂಲೋಕದಲ್ಲಿ ಇರುವಾಗಲೇ ದೇವರನ್ನ ಆರಾಧಿಸಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ನೀನು ರಿಜೆಕ್ಟ್. ನಿನಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಿನಗೆ ಒಂದೇ ಒಂದು ಕೆಲಸ ಪರಲೋಕದಲ್ಲಿ ಏನ್ ಮಾಡೋದು? ದೇವರನ್ನ ಆರಾಧಿಸುವಂಥದ್ದು. ನಿನಗೆ ದೇವರ ಆರಾಧನೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಆರಾಧನೆ ಅಂತ ಹೇಳಿದ್ರೆ ಅದಕ್ಕೇನು ಶಾಲೆಗೂ ಕಾಲೇಜ್ಗೂ ನಮ್ಮ ಸ್ವ ಪ್ರೇರಿತವಾಗಿ ಆರಾಧಿಸುವಂಥದ್ದು. ಹಾಗಾದ್ರೆ ನಾನೇನು ಹೇಳಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಪರಲೋಕದಲ್ಲಿ ನೀವು ಇರಬೇಕಂದ್ರೆ ಒಂದೇ ಒಂದು ಕೆಲಸ ಇದೆ, ಆರಾಧನೆ. ಆದ್ರಿಂದ ಆರಾಧನೆ ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಪರಲೋಕದಲ್ಲಿ ನೀವು ಬರ್ಬೇಕಂದ್ರೆ ಆರಾಧನೆ ಮಾಡಬೇಕು. ಓಕೆ, ರಕ್ಷಿಸಲ್ಪಟ್ಟವರು, ರಕ್ಷಣೆ ಹೊಂದಿದವರು ಖಂಡಿತವಾಗಿ ಪರಲೋಕದಲ್ಲಿ ನಾವು ದೇವರನ್ನ ಆರಾಧಿಸುವವರಾಗಿರ್ಬೇಕಾದ್ರೆ ಇಲ್ಲಿ ನಾವು ದೇವರನ್ನ ಆರಾಧಿಸುವವರಾಗಿರಲೇಬೇಕು ಅಲ್ವಾ? ಓಕೆ, ದೇವರಿಗೆ ಪಾಸ್ಟರ್ ಈಗ ಮುಂದುವರಿಸಿ ನಾವು ಹೋಗುವ. ನಾನು ಸಭೆಗೆ ಹೋಗಿಯೇ ಆರಾಧಿಸ್ಬೇಕಾ, ಮನೆಯಲ್ಲಿ ಆರಾಧನೆ ಮಾಡಿದರೆ ಸಾಲದ?
ಮನೆಯಲ್ಲಿ ಕುಳಿತು ಮಾತ್ರ ಆರಾಧನೆ ಮಾಡಿದರೆ ಸಾಲದ ಎಂಬಂತ ಒಂದು ಪ್ರಶ್ನೆ ನಾನು ಹೇಳುವಂಥದ್ದು. ಅವ್ರು ಹಾಗೆ ಕೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಮನೆಯಲ್ಲಿ ಕುಳಿತುಕೊಂಡು ಮಾತ್ರ ನಾನು ಆರಾಧನೆ ಮಾಡಿದರೆ ಸಾಲದ ಎಂಬಂತ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಆರಾಧನೆಗೆ ಕೆಲವು ಕ್ರಮತೆಗಳಿದೆ. ಸತ್ಯವೇದದ ಪ್ರಕಾರವಾಗಿ ದೇವರು ನಮಗೆ ಆರಾಧಿಸುವುದಕ್ಕೆ ಸಭೆಗಳನ್ನು ಕೊಟ್ಟಿದ್ದಾರೆ. ದೇವರು 6 ದಿವಸ ಕೆಲಸ ಮಾಡಿ 7ನೇ ದಿವಸ ವಿಶ್ರಾಂತಿಯನ್ನು ತೆಗೆದುಕೊಂಡ್ರು. ಮನುಷ್ಯನು ಕೂಡ 6 ದಿವಸ ಕೆಲಸ ಮಾಡಿ 7ನೆಯ ದಿನದಲ್ಲಿ ಅವನು ಕರ್ತನ ನಾಮವನ್ನು ಮಹಿಮೆಪಡಿಸಬೇಕು. ನೋಡಿ, ಸಭೆ ಮನೆಯಲ್ಲೇ ಆರಾಧನೆ ಮಾಡಬಾರ್ದ ಎಂಬುದಾಗಿ ಸಹೋದರಿಯರು ಕೇಳಿದ್ದಾರೆ. ಮಾಡಿದ್ರೆ ಸಾಕಾಗುದಿಲ್ವಾ ಎಂಬ ಪ್ರಶ್ನೆ. ಅದು ಹಾಗೆ ಆಗೋದಿಲ್ಲ. ಹೇಗಂತ ಹೇಳಿದ್ರೆ, ನಾವು ಸಭೆಗೆ ಬಂದು ದೇವರನ್ನ ಆರಾಧಿಸಬೇಕು. ಮನೆಯಲ್ಲೇ ಕೂತ್ಕೊಂಡ್ರೆ, ಈಗ ನೋಡಿ, ಮನೆಯಲ್ಲಿ ಆರಾಧಿಸಬಹುದು, ಆದರೆ ಮನೆಯಲ್ಲಿ ಆರಾಧಿಸುವುದಕ್ಕೂ ಸಭೆಯಲ್ಲಿ ಆರಾಧಿಸುವುದಕ್ಕೂ ವ್ಯತ್ಯಾಸ ಇದೆ. ಮನೆಯಲ್ಲಿ ಅನೇಕ ಚಿಂತೆಗಳು, ಗೊಂದಲಗಳು, ಕೆಲಸಗಳು, ಅದನ್ನು ಮಾಡಬೇಕು ಇದನ್ನು ಮಾಡಬೇಕೆಂಬ ಅನೇಕ ವಿಚಾರಗಳಿರ್ತದೆ. ದೇವರನ್ನ ಆರಾಧಿಸಲಿಕ್ಕೆ ಅವರ ಮೈಂಡ್ ಆ ಕಡೆ ಹೋಗುವುದೇ ಇಲ್ಲ. ಆದರೆ ದೇವರ ಆಲಯಕ್ಕೆ ಬರುವಾಗ ಅಲ್ಲಿ ದೇವ ಪ್ರಸನ್ನ ಇರ್ತದೆ. ನಮಗೆ ಆರಾಧನೆಯನ್ನು ನಡೆಸುವವರು ಇರ್ತಾರೆ, ಬೋಧಕರು ಇರ್ತಾರೆ. ಅವರ ಮಧ್ಯದಲ್ಲಿ ನಾವೇನು ಮಾಡ್ಬೋದು ಎಂಬುದಾಗಿ ಹೇಳಿದ್ರೆ ಚೆನ್ನಾಗಿ ದೇವರನ್ನ ಆರಾಧಿಸ್ಬೋದು. ಒಬ್ಬರೇ ಆರಾಧಿಸುವುದಕ್ಕಿಂತ ಗುಂಪಾಗಿ ಸೇರಿ ಬಂದು ಸಭೆಯೊಂದಿಗೆ ನಾವು ಆರಾಧಿಸುವಾಗ ಅದು ಆಶೀರ್ವಾದವಾಗಿರ್ತದೆ. ಆದ್ದರಿಂದ ಮನೆಯಲ್ಲೇ ಇದೆಲ್ಲ ನೆಪಗಳು, ಇವೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಕುಂಟು ನೆಪಗಳು. ಆದ್ರಿಂದ ಆರಾಧನೆ ಮನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಹಾಗಾದ್ರೆ ನೋಡಿ, ಈಗ ಒಬ್ಬ ವ್ಯಕ್ತಿ ಶಾಲೆಗೆ ಯಾಕೆ ಹೋಗ್ತಾನೆ? ಶಾಲೆಗೆ ಹೋಗದೆ ಮನೆಯಲ್ಲೇ ಕಲಿಬಹುದಲ್ವಾ? ಕಲಿಬಹುದು. ಮಕ್ಕಳಿಗೆ ಈಗ ABCD ಮನೆಯಲ್ಲೇ ಹೇಳ್ಕೊಡ್ಬೋದು, ಮನೆಯಲ್ಲೇ ಇಂಜಿನಿಯರ್ ಹೇಳ್ಕೊಡ್ಬೋದು, ಮನೆಯಲ್ಲೇ ಹೈಸ್ಕೂಲ್ನ ಕಾರ್ಯಗಳನ್ನ ಹೇಳಿಕೊಡ್ಬೋದು. ಆದ್ರೆ ಯಾಕೆ ಶಾಲೆಗೆ ಕಳಿಸ್ತಾರೆ? ಯಾಕೆ ಶಾಲೆಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಅದು ಒಂದು ನಿಯಮ, ಹೌದಲ್ವಾ? ಅದೇ ವಿಧದಲ್ಲಿ ಆರಾಧನೆಗೆ ಒಂದು ನಿಯಮ ಇದೆ. ಅವ್ರ ಮನೆಯಲ್ಲೇ ಆರಾಧಿಸ್ಬೇಕೆಂಬುದು ಅಂದ್ರೆ ದೇವರು ವಾಕ್ಯ ಹೇಳ್ತದೆ, ಎಲ್ಲಾ ಸ್ಥಳದಲ್ಲಿ ಆರಾಧಿಸ್ಬೇಕು. ಮುಖ್ಯವಾಗಿ ಭಾನುವಾರ ಮನೆಯಲ್ಲಿದ್ದ ಆರಾಧನೆ ಮಾಡುವಂಥದ್ದಲ್ಲ, ಭಾನುವಾರ ಸಭೆಗೆ ಬಂದು ಆರಾಧನೆ ಮಾಡಬಹುದು. ಈಗ ವಾಕ್ಯದಲ್ಲಿ ಹೇಳ್ತದೆ, ನೀವು ಸಭೆಯಾಗಿ ಕೂಡುವುದನ್ನು ಬಿಟ್ಟು ಬಿಡಬೇಡ್ರಿ. ಕೆಲವರು ಬಿಟ್ಟು ಬಿಟ್ಟಿದ್ದಾರೆ, ಹೌದು, ಕೆಲವರು ಬಿಟ್ಟು ಬಿಟ್ಟಿದ್ದಾರೆ ಅಂತ. ಈಗ ಕೇಳಿದ್ರಲ್ವ ಸಹೋದರಿ, ಈ ರೀತಿ ಪ್ರಶ್ನೆ ಕೇಳೋರು ಬಿಟ್ಟು ಬಿಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ನಾವು ನೋಡ್ತೇವೆ ತಪ್ಪಾದ ಬೋಧನೆಗಳು ಸಹ ಬರ್ತಾ ಇದೆ. ಫಸ್ಟ್ ಮನೆಯಲ್ಲಿ ಕುತ್ಕೊಂಡು ಆರಾಧನಿಸಬಹುದು, ಯಾಕೆ ಸಭೆಗೆ ಹೋಗ್ಬೇಕೆಂಬುದಾಗಿ ಹೇಳುತ್ತಾರೆ. ಅದೇ ವಾಕ್ಯ ಹೇಳ್ತದೆ, ನಾವು ಸಭೆ ಅನೇಕರು ಬಿಟ್ಟು ಬಿಟ್ಟ ಪ್ರಕಾರವಾಗಿ ಬಿಟ್ಟು ಬಿಡಬಾರ್ದು ಎಂಬುದಾಗಿ. ಅಂದ್ರೆ ನಾವು ಸಭೆಯಾಗಿ ನಾವು ದೇವರನ್ನ ಆರಾಧಿಸುವಂತ. ಭಕ್ತನಾದ ದಾವಿದನು 122ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತಾನೆ ಅಲ್ವಾ? ಅಲ್ಲಿ ಜನರು ನನ್ನ ಮಂದಿರಕ್ಕೆ ಕರೆದಾಗ ನಾನು ಸಂತೋಷವಾಯಿತು ಅಲ್ವಾ? ಅಂದ್ರೆ ಒಂದು ಸಂತೋಷ. ನೋಡಿ, ಅವನ ರಾಜ್ಯನು, ಹೌದು, ರಾಜ್ಯನ ಹೇಳ್ತಾ ಇದ್ದಾನೆ, ನಾನು ರಾಜ್ಯನು ನನ್ನ ಅರಮನೆಯಲ್ಲಿ ಆರಾಧಿಸಬಹುದು ಎಂಬುದಾಗಿ ಕೂತ್ಕೊಳ್ಳಿಲ್ಲ. ಅವನು ಹೇಳ್ತಾ ಇದ್ದಾನೆ, ಜನರು ನನ್ನ ಆಲಯಕ್ಕೆ ಕರೆದಾಗ, ಅಂದ್ರೆ ಅವನ ಆಲಯಕ್ಕೆ ಹೋಗಿ ಆರಾಧನೆ ಮಾಡ್ಲಿಕ್ಕೆ ಅವನು ಬಯಕೆ ಉಳ್ಳವನಾಗಿ. ಹೌದು, ಅಂದ್ರೆ ನಾವು ಸಭೆಯಾಗಿ ಆರಾಧಿಸುವಂಥದ್ದು ಅದು ಮುಖ್ಯವಾಗಿ ಮಾಡಲೇಬೇಕಾಗಿದೆ. ನಾವು ಮನೆಯಲ್ಲಿ ಅಂದ್ರೆ ಅದರ ಅರ್ಥ ಮನೆಯಲ್ಲಿ ಆರಾಧನೆ ಮಾಡಬಾರ್ದು ಎಂಬುದಾಗಿ ಅರ್ಥ ಹಂಗಲ್ಲ. ಕೆಲವರು ಅದನ್ನು ಕೂಡ ಅರ್ಥ ಮಾಡ್ಕೊಳ್ರಿ, ದೇವರನ್ನ ಆರಾಧಿಸುವುದು ಕೇವಲ ಸಭೆಯಲ್ಲಿ. ಕೆಲವರು ಸಭೆಯಲ್ಲಿ ಚೆನ್ನಾಗಿ ಆರಾಧನೆ ಮಾಡ್ತಾರೆ, ಆಮೇಲೆ ದೇವರನ್ನ ಮರ್ತು ಬಿಡ್ತಾರೆ. ಹಾಗಲ್ಲ, ಈ ದೇವರ ಆರಾಧಿಸುವುದು ಅಂತ ಹೇಳಿದ್ರೆ 24x7 ಅಂದ್ರೆ 24 ಗಂಟೆಗಳು 7 ದಿನಗಳು 1 ತಿಂಗಳುಗಳು ಎಲ್ಲಾ ಸಮಯದಲ್ಲಿ ನಾವು ದೇವರನ್ನ ಆರಾಧಿಸಬೇಕು. ದೇವರಿಗೆ ಸ್ತೋತ್ರ. ಮುಂದುವರೆದು ಪಾಸ್ಟರ್ ಹಾಗಾದ್ರೆ ನೋಡಿ, ಇವತ್ತು ಈಗ ಅನೇಕರು ವಾಕ್ಯವನ್ನು ಕೇಳ್ತಾ ಇದ್ದಾರೆ, ಟಿವಿಯಲ್ಲಿ ನೋಡ್ತಾ ಇದ್ದಾರೆ, ಸಭೆಯಾಗಿ ಆರಾಧಿಸಬೇಕೆಂಬಂತ ವಾಕ್ಯ ಅವರಿಗೆ ಕೇಳ್ತಾ ಇದ್ದಾರೆ. ಅನ್ನಿಸ್ತದೆ ಅವರಿಗೆ ಅರ್ಥವಾಗ್ತಾ ಇದೆ ಎಂಬುದಾಗಿ. ಮುಂದುವರೆದು ಅವ್ರು ಕೇಳ್ತಾ ಇದ್ದಾರೆ, ಪಾಸ್ಟರ್ ಆರಾಧನೆಯ ವಿಧಾನಗಳೇನಾದ್ರೂ ಇದೆ ಎಂಬುದಾಗಿ. ಹೌದು, ಆರಾಧನೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ವಿಧಾನಗಳನ್ನು ದೇವರು ಕೊಟ್ಟರು. ಹೀಗೆ ಆರಾಧಿಸಬೇಕು ಎಂಬುದಾಗಿ ಅನೇಕ ವಿಧಾನಗಳನ್ನು ದೇವರು ಕೊಟ್ಟರು. ಆದರೆ ಹೊಸ ಒಡಂಬಡಿಕೆ ಬರುವಾಗ ನಾನು ಮುಖ್ಯವಾಗಿ 3 ಸಂಗತಿಗಳನ್ನು ನಾನು ಹೇಳ್ತೇನೆ. ಏನು ಆರಾಧನೆಯ ವಿಧಾನಗಳು ಯಾವುದಂತ ಹೇಳಿದ್ರೆ, ಒಂದು, ನಮ್ಮ ಆರಾಧನೆ ಆತ್ಮಿಕವಾಗಿರಬೇಕು. ಮುಖ್ಯವಾದ ಆ ಕಾರ್ಯ, ನಮ್ಮ ಆರಾಧನೆ ಆತ್ಮಿಕವಾಗಿರಬೇಕು. ಈಗಾಗಲೇ ವಾಕ್ಯವನ್ನು ಓದಿದ್ದೇವೆ, ಯೋಹಾನ್ ಬರೆದ ಸುವಾರ್ತೆ 4:24. ಎರಡನೇದಾಗಿ ಯಥಾರ್ಥವಾಗಿರಬೇಕು. ಆರಾಧನೆ ವಿದ್ಯೆ ಅಂತ ಹೇಳಿದ್ರೆ ಏನೋ ಒಂದು ಕಾಟಾಚಾರಕ್ಕಾಗಲ್ಲ, ಯಥಾರ್ಥವಾಗಿರಬೇಕು. ಮೂರನೇದಾಗಿ ಬುದ್ಧಿಪೂರ್ವಕವಾಗಿರಬೇಕು.
ಈ ಆರಾಧನೆಯಲ್ಲಿ 3 ಕಾರ್ಯಗಳಿದ್ದರೆ ಆರಾಧನೆಯ ವಿಧಾನಗಳೆಲ್ಲದರಲ್ಲಿ ಈ ಕಾರ್ಯಗಳು ಅಳವಡಿಸಲ್ಪಡುತ್ತದೆ. ಓಕೆ ಫಸ್ಟ್ ನೆಕ್ಸ್ಟ್ ಇವರು ಕೇಳುವಂಥ ಪ್ರಶ್ನೆ ಅವ್ರು ದೇವರ ವಾಕ್ಯದಲ್ಲಿ ಬೆಳೀಲಿಕ್ಕೆ ಅನಿಸ್ತದೆ. ಇದು ವಾಕ್ಯ ಪ್ರಶ್ನೆ ಕೇಳುವಾಗ ನಾನು ನೋಡುವಾಗ ಕೇಳಿ ಅವರು ಸತ್ಯವೇದದಲ್ಲಿ ಆರಾಧನೆಯ ಉದಾಹರಣೆಗಳನ್ನು, ಆರಾಧನೆ ಮಾಡಿದಂಥ ಉದಾಹರಣೆಗಳನ್ನು ಕೊಡಿ ಎಂಬುದಾಗಿ ಕೇಳ್ತಿದ್ದಾರೆ. ಆರಾಧನೆ ಉದಾಹರಣೆ. ಓಕೆ, ಮೊದಲನೇ ಉದಾಹರಣೆ ನನಗೆ ನೆನಪಿಗೆ ಬರ್ತದೆ. ಯೋಬ ಒಂದೇ ದಿನದಲ್ಲಿ ಅವನು, ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಅವನು ಕೋಟ್ಯಾಧಿಪತಿ. ಹೌದು, ಆಗಿನ ಕಾಲದಲ್ಲಿ ಕೋಟ್ಯಾಧೀಶನು. ನೋಡಿ, ಕ್ರಮೇಣವಾಗಿ ಏನಾದರೂ ನಷ್ಟಪಟ್ಟಿದ್ರೆ ಕೂಡ ಜೀರ್ಣ ಮಾಡ್ಕೋಬಹುದು. ಹೌದು, ಆದರೆ ಯೋಬ ಒಂದೇ ದಿನದಲ್ಲಿ ಎಲ್ಲವನ್ನ ನಷ್ಟಪಡಿಸಿಕೊಂಡ. ಬೈಬಲ್ ಹೇಳ್ತದೆ, ಅವನು ಒಂದೇ ದಿನದಲ್ಲಿ ನಷ್ಟಪಡಿಸಿಕೊಂಡಾಗ ಆ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಹೇಳಲ್ಪಟ್ಟಿದೆ. ಯೋಬನ ಗ್ರಂಥ 1ನೇ ಅಧ್ಯಾಯ 20ನೇ ವಾಕ್ಯ. 1ನೇ ಅಧ್ಯಾಯ 20ನೇ ವಾಕ್ಯ. ಆಗ ಯೋಬನು ಎದ್ದು ಮೇಲಂಗೆಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ. ನೋಡಿ, ಫಸ್ಟ್ ಥಿಂಗ್, ಎಲ್ಲವನ್ನ ಕಳೆದುಕೊಂಡಾಗ ಯೋಬನು ಆರಾಧಿಸ್ತಾ ಇದ್ದ. ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ. ಯಾರಿಗೆ ನಮಸ್ಕರಿಸ್ತಾ ಇದ್ದಾನೆ? ದೇವರಿಗೆ ಅಡ್ಡ ಬಿದ್ದು ನಮಸ್ಕರಿಸಿ ಆರಾಧಿಸ್ತಾ ಇದ್ದಾನೆ. ಆರಾಧನೆ ಮಾಡಿ ಏನು ಹೇಳ್ತಾ ಇದ್ದಾನೆ? 21ನೇ ವಾಕ್ಯ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ನೋಡಿ, 21ನೇ ವಾಕ್ಯ. ಮೊದಲನೇದಾಗಿ ಅವನ ಅಡ್ಡ ಬಿದ್ದನು, ನಮಸ್ಕರಿಸಿ ಅಡ್ಡ ಬಿದ್ದನು. 21ನೇ ವಾಕ್ಯ, ಅವನ ಮಾತಿನಲ್ಲಿ ಕೂಡ ದೇವರನ್ನು ಆರಾಧಿಸ್ತಾ ಇದ್ದಾನೆ. ದೇವರೇ, ಯಾಕೆ ನನಗೆ ಹೀಗೆ ಮಾಡಿದೆಂಬುದಾಗಿ ಪ್ರಶ್ನೆ ಕೇಳಲಿಲ್ಲ. ಅವನ ಮಾತಿನಲ್ಲಿ ದೇವರು ಕೊಟ್ಟ, ದೇವರು ತೆಗೆದುಕೊಂಡ. ಒಂದು, ಅವನ ಭಂಗಿಯಲ್ಲಿ ಆರಾಧನೆ, ಅಡ್ಡ ಬಿದ್ದು ನಮಸ್ಕರಿಸಿ ತನ್ನ ಭಂಗಿಯಲ್ಲಿ ದೇವರನ್ನ ಆರಾಧಿಸಿದ. ಎರಡನೇದಾಗಿ ತನ್ನ ಮಾತಿನಲ್ಲಿ ಆರಾಧಿಸಿದ. ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ. ಸೈತಾನನಿಗೆ ಅವಕಾಶನೇ ಕೊಡಲಿಲ್ಲ. ಎರಡು, ಮಾತಿನಲ್ಲಿ ಕೂಡ ಆರಾಧನೆ ಇತ್ತು. ಮೂರನೇದಾಗಿ ನೋಡಿ, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಆರಾಧನೆ, ಆತನ ನಾಮಕ್ಕೆ ಏನ್ ಮಾಡ್ತಾ ಇದ್ದಾನೆ? ಅವನು ಘನತೆಯನ್ನ ಸಲ್ಲಿಸುತ್ತಾ ಇದ್ದಾನೆ. ಇದೆಲ್ಲಾ ಕಾರ್ಯಗಳು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಹೇಗೆ ಒಬ್ಬ ಭಕ್ತನು ಎಲ್ಲವನ್ನ ಕಳೆದುಕೊಂಡಿರುವಾಗ ದೇವರನ್ನ ಆರಾಧಿಸಲಿಕ್ಕೆ ಸಾಧ್ಯ. ಹಬಕ್ಕೂಕನ ಕೂಡ ಒಂದು ಕಾರ್ಯವನ್ನ ಹೇಳ್ತಾ ಇದ್ದಾನೆ. ಹಬಕ್ಕೂಕನ ಆ ವಾಕ್ಯವನ್ನ ನಾವು ಹಾಗೆ ನನ್ನ ಬಾಯಲ್ಲೇ ಹೇಳ್ತಾನೆ. ಅವನು ಹೇಳ್ತಾನೆ, ಹಟ್ಟಿಯಲ್ಲಿ ಮಂದೆಯು ಇಲ್ಲದಿದ್ದರೂ ದ್ರಾಕ್ಷಾಲತೆ ಫಲವನ್ನ ಕೊಡದಿದ್ದರು ಎಂಬುದಾಗಿ ಅನೇಕ ಲಿಸ್ಟನ್ನ ಒಂದೊಂದಾಗಿ ಹೇಳ್ತಾನೆ. ಹೇಳಿಬಿಟ್ಟು ಕೊನೆಯದಾಗಿ ಹೇಳ್ತಾನೆ, ನಾನಾದರೂ ಕರ್ತನಲ್ಲಿ ಉಲ್ಲಾಸಿಸುವೆನು, ನನ್ನ ದೇವರಲ್ಲಿ ಆನಂದಿಸುವೆನು. ಅಂದರೆ ಅವನು ದೇವರನ್ನ ಆರಾಧಿಸ್ತಾ ಇದ್ದಾನೆ. ನಾನು ಸನ್ನಿವೇಶವನ್ನು ನೋಡೋದಿಲ್ಲ, ನಾನು ದೇವರನ್ನ ಆರಾಧಿಸ್ತೇನೆ. ಇನ್ನೊಂದು, ಯೆಶಾಯನ ಕುರಿತಾಗಿ ನಾವು ನೋಡ್ತೇವೆ. ಯೆಶಾಯನು ದೇವರ ಮಹಿಮೆಯನ್ನು ಕಂಡಾಗ ಅದಕ್ಕೆ ಮುಂಚಿತವಾಗಿ 6ನೇ ಅಧ್ಯಾಯದವರೆಗೆ ಅವನು ಹೇಳ್ತಾ ಇದ್ದಾನೆ, ನೀನು ಪಾಪಿ, ನೀವು ಪಾಪಿ, ನೀವು ಪಾಪಿ ಅಂತ ಹೇಳಿ 6ನೇ ಅಧ್ಯಾಯಕ್ಕೆ ಬರುವಾಗ ಅವನು ಹೇಳ್ತಾನೆ, ನಾನು ಪಾಪಿ. ಒಬ್ಬ ಯಥಾರ್ಥವಾಗಿ ಆರಾಧಿಸುವ ಭಕ್ತ ಸರೌಂಡಿಂಗ್ ನೋಡೋದಿಲ್ಲ, ತನ್ನೊಳಗೆ ನೋಡ್ಕೊಳ್ತಾನೆ. ಅದೊಂದು ಉದಾಹರಣೆ. ಇನ್ನೊಂದು, ಯೆಹೋಷಾಫಾಟ. ಅವರು ದೇವರು ಅವರಿಗೋಸ್ಕರವಾಗಿ ಯುದ್ಧ ಮಾಡಿ ಜಯ ಕೊಟ್ಟರು. ಜಯ ಕೊಟ್ಟ ಮೇಲೆ ಕೆಲವರೆಲ್ಲ ಬಿಡುಗಡೆ ಕೊಟ್ಟ ಮೇಲೆ ದೇವ್ರನ್ನ ಮರ್ತು ಬಿಡ್ತಾರೆ. ಕಷ್ಟ ಇದ್ದಾಗ ಮಾತ್ರ ದೇವ್ರ ನೆನಪು ಮಾಡ್ಕೊಳ್ತಾರೆ, ಬಿಡುಗಡೆ ಕೊಟ್ಟ ಮೇಲೆ ದೇವ್ರನ್ನ ಮರ್ತು ಬಿಡ್ತಾರೆ. ಆದರೆ ಯೆಹೋಷಾಫಾಟ ಆತನ ಜನರು ಒಂದು ಸ್ಥಳಕ್ಕೆ ಕೂಡಿ ಬಂದರು, ಬೆರಾಕ ಎಂಬಂತ ತಗ್ಗು. ಆ ಸ್ಥಳದಲ್ಲಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡಿದರು. ಇವತ್ತಿಗೂ ಕೂಡ ಬೆರಾಕ ಎಂಬಂತ ಸ್ಥಳದಲ್ಲಿ ಆ ಹೆಸರು ಇದೆ. ಅಂದ್ರೆ ಸ್ತುತಿಸಲ್ಪಡುವ ಸ್ಥಳ. ಬೆರಾಕಲ್ಲಿ ಕೂಡಿ ಬಂದು ದೇವರನ್ನ ಆರಾಧಿಸಿದ್ರು. ದಾವೀದನ ನೋಡ್ತೇವೆ. ದಾವೀದನ ಒಳ್ಳೆಯ ಆರಾಧನೆಯ ಭಕ್ತನಾಗಿದ್ದ, ಚೆನ್ನಾಗಿ ದೇವರನ್ನ ಆರಾಧಿಸುವವನಾಗಿದ್ದ. ಇನ್ನು ಅನೇಕ ಉದಾಹರಣೆ. ಎರಿಕೋ ಕೋಟೆಯ ಸುತ್ತಲೂ ಅವರು ಕೋಟೆಯನ್ನ ಸುತ್ತಿ ಹಾಕಿ ಶಬ್ದದಿಂದ ಕೊಂಬೂತುತ್ತ ದೇವರನ್ನ ಆರಾಧಿಸಿದಾಗ
ದೊಡ್ಡ ಎರಿಕೋ ಗೋಡೆ ಏನ್ ಮಾಡ್ತಂತೆ, ಬಿದ್ದು ಹೋಯ್ತಂತೆ. ಎಷ್ಟೋ ಉದಾಹರಣೆಗಳು. ಎಲ್ಲೆಲ್ಲಿ ಆರಾಧಿಸಿದಾರೋ ಅಲ್ಲೆಲ್ಲ ಜಯ ಸಿಕ್ಕಿದೆ, ಎಲ್ಲೆಲ್ಲಿ ಆರಾಧಿಸಿದಾರೋ ಅಲ್ಲೆಲ್ಲ ದೇವರು ಅವರಿಗೆ ಯುದ್ಧದಲ್ಲಿ ಜಯವನ್ನು ಕೊಟ್ಟಿದ್ದಾರೆ. ಇನ್ನೂ ಅನೇಕ ಉದಾಹರಣೆಗಳು ಆದಿಕಾಂಡದಿಂದ ಪ್ರಕಟಣೆವರೆಗೆ ಒಂದೊಂದಾಗಿ ಪೌಲ ಸೀಲರು ಜೈಲಲ್ಲಿ ಆರಾಧಿಸಿದ್ರು. ಅನೇಕ ಉದಾಹರಣೆಗಳನ್ನ ನಾವು ಕೊಡುತ್ತಾ ಹೋಗ್ಬೋದಾಗಿದೆ. ಸತ್ಯದಲ್ಲಿ ಅನೇಕ ಉದಾಹರಣೆಗಳಿದೆ. ದೇವರಿಗೆ ಸ್ತೋತ್ರ. ಇನ್ನೊಂದು ಕೊನೆಯ ಪ್ರಶ್ನೆ ಪಾಸ್ಟ್ರೆ, ಆರಾಧನೆಯನ್ನು ನಟನೆ ಮಾಡಬಹುದೇ? ಇಲ್ಲ. ಆರಾಧನೆ ಎಂಬುದಾಗಿ ಬರುವಾಗ ಆರಾಧನೆಗೆ ನಟನೆಗಳು ಇಲ್ಲ. ಇನ್ನೊಂದು ನನ್ನ ಸತ್ಯವೇದದಿಂದ ಒಂದು ಕಾರ್ಯ ನೆನಪಿಗೆ ಬರುತ್ತದೆ. ಏಲಿ ಯಾಜಕನಾಗಿದ್ದ. ಹನ್ನಳು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಏಲಿ ಹನ್ನಳನ್ನು ನೋಡ್ತಾ ಇದ್ದಾನೆ. ಅವಳ ತುಟಿ ಮಾತ್ರ ಚಲಿಸುತ್ತಾ ಇದೆ. ಏಲಿ ಅನ್ಕೊಂಡ, ಇವಳು ಕುಡಿದು ಬಂದಿದ್ದಾಳೆ, ಕುಡಿದು ಮತ್ತೆ ಆಗಿ ಬಂದು ಇಲ್ಲಿ ಏನು ಮಾಡ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನೋಡಿ, ಮನುಷ್ಯನು ಹೊರಗಿನ ತೋರಿಕೆಯನ್ನು ನೋಡ್ತಾನೆ, ದೇವರು ಅಂತರಂಗವನ್ನ ನೋಡ್ತಾನೆ. ಅದರೊಟ್ಟಿಗೆ ಒಂದು ಉದಾಹರಣೆಯನ್ನು ಹೇಳ್ತಾನೆ. 2 ಜನ, ಅದು ಆರಾಧನೆಗೆ ಸಂಬಂಧಪಟ್ಟದ್ದಲ್ಲ, ಆದ್ರೂ ನಾನು ಹೇಳ್ತಾನೆ. ಒಬ್ಬ ಪರಿಸಾಯ, ಒಬ್ಬ ಸುಂಕದವ ದೇವಾಲಯಕ್ಕೆ ಹೋದ್ರಂತೆ. ಸುಂಕದವನು ಪ್ರಾರ್ಥನೆ ಮಾಡಿದ, ಪರಿಸಾಯನು ಪ್ರಾರ್ಥನೆ ಮಾಡಿದ. ಆದ್ರೆ ನೀತಿವಂತನಾಗಿ ಹೋಗಿದ್ಯಾರು? ಸುಂಕದವ. ಹೌದಲ್ವಾ? ನೋಡಿ, ಪರಿಸಾಯಿ ಚೆನ್ನಾಗಿ ಪ್ರೇಯರ್ ಮಾಡಿದ. ದೇವ್ರೇ, ಒಂದು ವೇಳೆ ಆ ಸ್ಥಾನದಲ್ಲಿ ನಾವು ನೋಡಿದರೆ ಯಾರು ಪ್ರಾರ್ಥನೆ ಬೆಸ್ಟ್ ಎಂಬುದಾಗಿ ಹೇಳ್ತಾ ಇದೀವಿ? ಉದ್ದ ಪ್ರಾರ್ಥನೆ ಬೆಸ್ಟ್ ಪ್ರಾರ್ಥನೆ, ವ್ಯಾಕರಣ ಪದ, ಒಳ್ಳೆ ಸೌಂಡ್, ಇಂಪಾದ ಧ್ವನಿ, ವಾ ವಾ, ಇವನ್ ತರ ಪ್ರೇಯರ್ ಮಾಡೋರೇ ಇಲ್ಲ. ಆದ್ರೆ ದೇವರು ಹೇಳ್ತಾರೆ, ಅವನು ನೀತಿವಂತನಾಗಿ ಹೋಗಲಿಲ್ಲ. ಆರಾಧನೆ ನಟನೆ ಮಾಡಬಹುದೇ? ನಟನೆ ಮಾಡಬಹುದು. ಆದರೆ ದೇವರು ನಟನೆಯನ್ನೂ ಬಲ್ಲ, ಅಂತರಂಗವನ್ನೂ ಬಲ್ಲ. ಆದರೆ ದೇವರಿಗೆ ನಮ್ಮ ನಟನೆಯ ಆರಾಧನೆ ಬೇಕಾಗಿಲ್ಲ. ಅದಕ್ಕಿಂತ ನಟನೆ ಮಾಡದೇ ಇರೋದೇ ಒಳ್ಳೆಯದು. ನಾವು ಮನುಷ್ಯರ ಮುಂದೆ ನಟನೆ ಮಾಡಬಹುದು, ಅದು ಒಂದು ಸಾರಿ ಕೆಲಸ ಮಾಡ್ತದೆ. ದೇವರಿಗೆಲ್ಲವೂ ಗೊತ್ತು. ಕೀರ್ತನೆಗಾರನು ಹೇಳ್ತಾನೆ, ನಾನು ಕೂತುಕೊಳ್ಳುವುದು, ಏಳುವುದು, ಆ ಎಲ್ಲಾ ಕಾರ್ಯಗಳು ನನ್ನ ದೇವರು ಬಲ್ಲವನಾಗಿದ್ದಾನೆ. ಹಾಗಾದ್ರೆ ದೇವರಿಗೆಲ್ಲ ಗೊತ್ತಿರುವಾಗ ಅದು ನಟನೆಯ ಅಲ್ವಾ ಎಂಬುದಾಗಿ ದೇವರಿಗೆ ಗೊತ್ತು. ಹಾಗಾದ್ರೆ ನೀವು ಹೇಳಿದಿರಲ್ಲ ಪಾಸ್ಟರ್, ಯಥಾರ್ಥವಾಗಿ ದೇವರನ್ನ ಆರಾಧಿಸಬೇಕು. ಹೌದು, ಯಥಾರ್ಥವಾಗಿ ದೇವರನ್ನ ಆರಾಧಿಸಬೇಕು. ನಟನೆ ಮಾಡಲೇಬಾರ್ದು. ಕೆಲವರೆಲ್ಲ ಆಲಯದಲ್ಲಿ ಬಂದು ಆರಾಧಿಸುವುದು ನೋಡಿದ್ರೆ ಏನ್ ದೇವದೂತರ ತರ ಆರಾಧಿಸ್ತಾ ಇರ್ತಾರೆ. ಆದರೆ ಅವರ ನಿಜ ಜೀವನದಲ್ಲಿ ನೋಡುವಾಗ ಅವರ ಜೀವನಕ್ಕೂ ಅವರ ನಡೆದುಕೊಳ್ಳುವುದಕ್ಕೂ ತುಂಬಾ ಅಜ್ಜಗಜ್ಜಾಂತರ ವ್ಯತ್ಯಾಸ ಇರ್ತದೆ. ಅದರಲ್ಲೇ ಗೊತ್ತಾಗ್ಬಿಡ್ತದೆ ನಟನೆ. ಅದಕ್ಕೊಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಆರಾಧನೆಯನ್ನ ಲೀಡ್ ಮಾಡುವಂಥವರು ಇರ್ತಾರೆ. ಅವರು ಸ್ಟೇಜಿಗೆ ಬಂದಾಗ ಕೈಗಳನ್ನು ಎತ್ತಿ ಕುಣಿಯುತ್ತಾ ಜಿಗಿಯುತ್ತಾ, ವಾ ಎಷ್ಟು ಅಂದ್ರೆ ಅವರ ವಿಧದಲ್ಲಿ ನಮಗೆ ಆರಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಅನ್ಬೇಕು. ಆ ವಿಧದಲ್ಲಿ ಆರಾಧನೆ ಮಾಡ್ತಾರೆ. ಅದೇ ವ್ಯಕ್ತಿ ಕೆಳಗಡೆ ಇರುವಾಗ ಬೇರೆ ವ್ಯಕ್ತಿ ಲೀಡ್ ಮಾಡ್ತಾ ಇರ್ತಾರೆ. ಅದೇ ವ್ಯಕ್ತಿ ಸ್ಟೇಜ್ ಅಲ್ಲಿ ಇರುವಾಗ ಎಂತ ಕುಣಿಯುತ್ತಾ ಹಾಡ್ತಾರೆ, ಕೈ ಎತ್ತುತ್ತಾ ಹಾಡ್ತಾರೆ, ಶಬ್ದದಿಂದ ಹಾಡ್ತಾರೆ, ಕಿರಿಚುತ್ತಾ ಹಾಡ್ತಾರೆ. ಅದೇ ವ್ಯಕ್ತಿ ಕೆಳಗಡೆ ಇದ್ದಾರೆ. ಈಗ ಬೇರೆಯವರು ಯಾರೋ ಆರಾಧನೆಯನ್ನು ನಡೆಸ್ತಾ ಇದ್ದಾರೆ, ಕೈ ಎತ್ತಾ ಇಲ್ಲ, ಹಾಡಾಡ್ತಾ ಇಲ್ಲ. ಇದೇನು ನಟನೆ? ಒಬ್ಬ ಆರಾಧಿಸುವಂತ ಭಕ್ತ ಸ್ಟೇಜ್ ಕೊಟ್ರೆ ಮಾತ್ರ ಆರಾಧಿಸೋದಿಲ್ಲ. ಅವನನ್ನ ಮರುಭೂಮಿಗೆ ಹಾಕಿದ್ರು ಆರಾಧಿಸ್ತಾನೆ, ಕಾಡಲ್ಲಿ ಹಾಕಿದ್ರೆ ಆರಾಧಿಸ್ತಾನೆ. ಕೆಲವರಿಗೆ ಮೈಕ್ ಹಿಡಿದಾಗಲೇ ಆರಾಧನೆ ಬಗ್ಗೆ ಜಾಸ್ತಿ ಅಭಿಷೇಕ ಬರ್ತದೆ. ಕೆಲವರಿಗೆ ಫುಲ್ ಫಿಟ್ ನೋಡಿದಾಗಲೇ ಆರಾಧನೆ ಬಗ್ಗೆ ಜಾಸ್ತಿ ಇದು ಬರ್ತದೆ. ಅದಲ್ಲ ಆರಾಧನೆ. ಯಥಾರ್ಥವಾಗಿ ನೀನು ವೈಯಕ್ತಿಕವಾಗಿ ಹೇಗೆ ಆರಾಧಿಸ್ತಾ ಇದ್ದೀವಿ, ಅದು ಬಹಳ ಮುಖ್ಯ. ದಾವೀದನ್ನು ನೋಡುವುದಾದ್ರೆ ಆ ಕಾಡಿನಲ್ಲಿಯೂ ದೇವರನ್ನು ಯಾವಾಗಲೂ ಆರಾಧಿಸ್ತಾ ಇದ್ದ. ಅವನು ಅರಮನೆಗೆ ಬಂದಾಗ ದೇವರು ಆರಾಧಿಸ್ತಿದ್ದ, ತಿರುಗಿ ಕಾಡಿಗೆ ಹೋದಾಗ ಅಲ್ಲಿಯೂ ಆರಾಧಿಸ್ತಾ ಇದ್ದ. ಎಲ್ಲಾ ಸ್ಥಿತಿಯಲ್ಲಿ ಅದಕ್ಕೆ ಅವನು ದೇವರು ಸಾಕ್ಷಿ ಕೊಡ್ತಾನೆ, ಇವನು ನನಗೆ ಒಪ್ಪುವ ಮನುಷ್ಯ, ಹೃದಯಕ್ಕೆ ಒಪ್ಪುವ ಮನುಷ್ಯ. ಆದರೆ ಹಾಗಾದ್ರೆ ನಾವು ನಟನೆ ಮಾಡಬಹುದು,
ಆದರೆ ಅದನ್ನು ದೇವರು ಬಲ್ಲಾತನು ದೇವರಿಗೆ ಇಷ್ಟವಾಗುವುದು ಆಗುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಪಾಸ್ಟ್ರೆ, ಇಲ್ಲಿವರೆಗೆ ನಮ್ಮ ಮಧ್ಯದಲ್ಲಿ ಇವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ನಾನು ನೆನೆಸ್ತೇನೆ, ಈ ಕೇಳುವಂಥ ಎಲ್ಲ ಜನರಿಗೆ, ಎಲ್ಲ ವೀಕ್ಷಕರಿಗೆ ಇದು ಆಶೀರ್ವಾದವಾಗಿತ್ತು ಎಂಬುದಾಗಿ ನೆನೆಸ್ತೇನೆ. ಆರಾಧನೆ ಎಂಬುವಂಥದ್ದು ಅದು ದೇವರಿಗೆ ಮೀಸಲಾಗಿರುವಂಥದ್ದು, ದೇವರಿಗೆ ಸಂಬಂಧಪಟ್ಟದ್ದಾಗಿದೆ. ನಾವು ಆತನು ಬಯಸುವ ರೀತಿಯಲ್ಲಿ ನಾವು ದೇವರನ್ನು ಆರಾಧಿಸುವುದಾದರೆ ದೇವರಲ್ಲಿ ಸಂತೋಷ ಪಡ್ತಾನೆ, ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದೆ. ಇದೇ ಇವತ್ತಿನ ಮುಖ್ಯವಾದ ಸಂದೇಶವಾಗಿತ್ತು, ಮುಖ್ಯವಾದ ಪ್ರಶ್ನೆಯ ಉತ್ತರವಾಗಿತ್ತು. ನಾನು ನೆನೆಸ್ತೇನೆ ಇದು ನಿಮಗೆ ಆಶೀರ್ವಾದವಾಗಿತ್ತು. ಪಾಸ್ಟ್ರೆ, ನಮ್ಮ ಮಧ್ಯದಲ್ಲಿ ಈ ಎಸ್ಟರ್ ರಾಣಿಯವರ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರಶ್ನೆಗಳಿಗೆ ವಾಕ್ಯಾಧಾರಿತವಾಗಿ ನೀವು ಉತ್ತರ ಕೊಟ್ಟಿದ್ದೀರಾ. ನಿಮಗೆ ಆಸರೆ ಟಿವಿ ಪರವಾಗಿ ವಂದನೆಗಳು. ಪ್ರಿಯ ವೀಕ್ಷಕರೇ, ಈ ಒಂದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಕಾರ್ಯಕ್ರಮವು ನೀವು ವೀಕ್ಷಿಸಿದ್ದೀರಾ, ಕೇಳಿದ್ದೀರಾ ಮತ್ತು ನೀವು ಇದರಿಂದ ಆಶೀರ್ವಾದ ಹೊಂದಿದ್ದೀರ ನೆನೆಸ್ಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ಪ್ರಶ್ನೆಯೊಂದಿಗೆ, ಇನ್ನೊಂದು ಸೇವಕರೊಂದಿಗೆ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳೊಂದಿಗೆ.